ಕಮಲ ಇಂದ ಹಿಡಿದು ಇಲ್ಲಿ ತನಕ ಪಂಕಜ ಅಲ್ಲಿ ತನಕದ ಜರ್ನಿ ಇವತ್ತು ಹಿಂದೆ ತಿರುಗಿ ನೋಡುವಾಗ ಹೇಗೆ ಅನ್ಸುತ್ತೆ ನಿಮಗೆ ಅಂತ? ನಿನಗಿನ್ನ ಮೋರ್ ಟ್ಯಾಲೆಂಟೆಡ್ ಮೋರ್ ಬ್ಯೂಟಿಫುಲ್ ಆಗಿರೋರೆ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ. ನೀನು ಹೋಗಿ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಅಂತ. ಸೊ ಐ ಬೀನ್ ವೆರಿ ಇಂಡಿಪೆಂಡೆಂಟ್ ಫ್ರಮ್ ದ ಡೇ ಒನ್ ಆಫ್ ಮೈ ಕೆರಿಯರ್. ಇವತ್ತುವರೆಗೂ ನಾನು ತುಂಬ ಇಂಡಿಪೆಂಡೆಂಟಾಗಿ ಬದುಕಿದ್ದೀನಿ. ವೆನ್ ಐ ಹ್ಯಾಡ್ ನೋ ಅರ್ನಿಂಗ್ಸ್ ಆಲ್ಸೋ ಫ್ರಮ್ ದಟ್ ಪಾಯಿಂಟ್ ಐ ಲಿಟ್ರಲಿ ಸ್ಟಾರ್ಟೆಡ್ ಫ್ರಮ್ ನಥಿಂಗ್. ನನಗೆ ಬೇಸಿಕಲಿ ಅಜ್ಞಾತವಾಸಿ ಸಿನಿಮಾ ಬಗ್ಗೆ ನನಗೆ ಯಾಕೆ ಇಂಟ್ರೆಸ್ಟ್ ಅಂತಂದರೆ, ಒಂದು ಮರ್ಡರ್ ಮಿಸ್ಟ್ರಿ ನನಗೆ ಇಷ್ಟ ಆಗಿರುವಂತಹ ನನ್ನ ಫೇವ್ರೆಟ್ ಜಾನರ್ ಅದು. ಜೊತೆಗೆ ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಮತ್ತು ಜನಾರ್ದನ್ ಚಿಕ್ಕಣ್ಣ. ಈ ಸಿನಿಮಾದಲ್ಲಿ ನಾನು ಒಂದು ಎಕ್ಸ್ಟ್ರಾ ಬ್ರೆತ್ ಕೂಡ ತಗೊಂಡಿಲ್ಲ, ಅನ್ನೆಸೆಸರಿ ಬ್ರೆತ್ ಕೂಡ ತಗೊಂಡಿಲ್ಲ. ಎವ್ರಿಥಿಂಗ್ ಆ್ಯಸ್ ಅ ಮೀನಿಂಗ್, ಎವ್ರಿ ಐ ಕಾಂಟ್ಯಾಕ್ಟ್ ಆ್ಯಸ್ ಅ ಮೀನಿಂಗ್. ಒಂದು ಹೇರಿಳಿತನೂ ಒಂದು ಮೀನಿಂಗ್ ಇದೆ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಿಯರ್ ಆಗಿ ಜನಾರ್ದನ್ ಸರ್ ಈ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಿಮ್ಮ ಲೈಫಲ್ಲಿ ಬರಬೇಕಾಗಿರೋ ಲೈಫ್ ಪಾರ್ಟ್ನರ್ ಅವರು ಸಿನಿಮಾ ಲವರ್ ಆಗಿರಬೇಕಾ, ಅಥವಾ ಅದ್ರ ಬಗ್ಗೆ ಏನಾದ್ರು ಯೋಚನೆಗಳಿದೆಯಾ, ಅಥವಾ ಸಾಕು ಒಬ್ಬಳೆ ಅನ್ನೋ ಥರ ಇದೆಯಾ, ಹೇಗೆ? ಕೈಂಡ್ ಆಫ್. ಸೊ ವೆಲ್ಕಮ್ ಟು ದ ಶೋ ಪವನ್ ಅವರೇ. ಇನ್ಫ್ಯಾಕ್ಟ್ ನಾನು ನಿಮಗೆ ಜ್ಞಾಪಕ ಇರಲ್ಲ, ನಾನು ನಿಮ್ಮನ್ನು ನೋಡಿರೋದು ರುದ್ರಿ ಸಿನಿಮಾ ಪ್ರಮೋಷನ್ಸ್ ಟೈಮಲ್ಲಿ. ಯಾವುದೋ ಒಂದು ಲಲಿತ್ ಅಶೋಕ್ ಹೋಟೆಲ್ಲ ಸಮ್ವೇರ್, ಐ ಡೋಂಟ್ ನೋ. ಐ ಆಲ್ಸೋ ರಿಮೆಂಬರ್ ಪ್ರೊಡ್ಯೂಸರ್ಸ್ ನೇಮ್ CR ಮಂಜುನಾಥ್ ಅಂತೇನೋ ಅವ್ರ ಹೆಸರು. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮನ್ನು ನೋಡಿರೋದು. ಆವಾಗ ನಾನು ಇನ್ನೂ ಜಸ್ಟ್ ಬರ್ತಾ ಇದ್ದೀನಿ ಮೀಡಿಯಾಗೆ. ಸೊ ಅವತ್ತು ನೋಡಿದ್ದು ಫಸ್ಟ್. ಅದಾದಮೇಲೆ ಬಹುಶಃ ನಾವು ತೂತು ಮಡಿಕೆ ಟೈಮಲ್ಲಿ ಆಗೆಲ್ಲ ಕನೆಕ್ಟ್ ಆಗಿದ್ದೀವಿ. ಸೊ ಅಂದರೆ ನನಗೆ ಬೇಸಿಕಲಿ ಅಜ್ಞಾತವಾಸಿ ಸಿನಿಮಾ ಬಗ್ಗೆ ನನಗೆ ಯಾಕೆ ಇಂಟ್ರೆಸ್ಟ್ ಅಂತಂದರೆ, ಒಂದು ಮರ್ಡರ್ ಮಿಸ್ಟ್ರಿ ನನಗೆ ಇಷ್ಟ ಆಗಿರುವಂತಹ ನನ್ನ ಫೇವ್ರೆಟ್ ಜಾನರ್ ಅದು. ಜೊತೆಗೆ ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಮತ್ತು ಜನಾರ್ದನ್ ಚಿಕ್ಕಣ್ಣ. ಅಫ್ಕೋರ್ಸ್ ಅವ್ರ ಎರಡನೇ ಸಿನಿಮಾ ನಾನು ಸ್ವಲ್ಪ ಅಷ್ಟೇ ನನಗೆ ಓಕೆ ಅಂತ ಅನ್ನಿಸ್ತು. ಫಸ್ಟ್ ಮೂವಿ ಅಫ್ಕೋರ್ಸ್ ನನಗೆ ತುಂಬ ಇಷ್ಟ ಆಗಿದ್ದಂತಹ ಮೂವಿ. ಜೊತೆಗೆ ಈ ಸಿನಿಮಾದ ಟ್ರೈಲರ್ ಏನು ಬಿಟ್ಟಿದ್ದಾರೆ, ಜೊತೆಗೆ ಟೆಕ್ನಿಕಲ್ ಟೀಮ್ ಎಲ್ಲ ನೋಡುವಾಗ ಇಟ್ ಈಸ್ ಲೈಕ್ ಇಲ್ಲ ನೋಡಲೇಬೇಕಿನ್ನೋ ಇದು ಅನ್ನೋ ಥರ ಅನಿಸಿರುವಂತಹ ಮೊದಲನೇ ಕನ್ನಡ ಸಿನಿಮಾ ಇದು ಈ ವರ್ಷದಲ್ಲಿ ನನಗೆ. ಅದು ಬಿಟ್ಟರೆ 45 ಆ ಥರ ಎಲ್ಲ ಇದೆ. ಸೊ ಕಮಲ ಇಂದ ಹಿಡಿದು ಇಲ್ಲಿ ತನಕ ಪಂಕಜ ಅಲ್ಲಿ ತನಕದ ಜರ್ನಿ ಇವತ್ತು ಹಿಂದೆ ತಿರುಗಿ ನೋಡುವಾಗ ಹೇಗೆ ಅನ್ಸುತ್ತೆ ನಿಮಗೆ ಅಂತ? ಬಿಕಾಸ್ ಒಂದು ನನಗೆ ವಾಟ್ ಸ್ಟಕ್ ಇನ್ ಮೈ ಮೈಂಡ್ ಈಸ್, ಅಂದರೆ ನೀವು ಇದರಲ್ಲಿ ಹೇಳ್ತೀರಾ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಈ ಸಿನಿಮಾದಿಂದ ನನ್ನ ಅಜ್ಞಾತವಾಸ ಮುಗಿಯುತ್ತೆ ಅಂತ ರವಿ ಸರ್ ನಿಮಗೆ ಆ್ಯಕ್ಚುಲಿ ಮುಗಿಯುತ್ತೆ ಅಂತ ಅವರು ನಿಮಗೆ ವಿಶ್ ಮಾಡಿದರು ಅಂತ. ಅದು ನಂಗೆ ಸ್ಟಕ್ ಆಗಿದೆ ತಲೆಯಲ್ಲಿ. ಸೊ ಅಂದರೆ ಒಬ್ಬರು ಆರ್ಟಿಸ್ಟ್ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆದಮೇಲೆ ಕೂಡ ಅದೇ ಸಿಚುವೇಷನಲ್ಲಿದ್ದಾರೆ, ಪ್ಲಸ್ ಸ್ಟಿಲ್ ಅವರಿಗೊಂದು ಡ್ರೈವಿಂಗ್ ಫೋರ್ಸ್ ಅವರನ್ನು ಇಲ್ಲಿ ತನಕ ಕರ್ಕೊಂಡು ಬರ್ತಾ ಇದೆ ಅಂತಂದರೆ ನನಗದು ಬಹಳಷ್ಟು ರೀತಿಯಲ್ಲಿ ಇನ್ಸ್ಪೈರ್ ಮಾಡಿದೆ ಆ್ಯಕ್ಚುಲಿ. ಸೊ ಹೆಂಗೆ ಅನ್ನಿಸ್ತಾ ಇದೆ ಇಲ್ಲಿ ತನಕದ ಜರ್ನಿ, ಪ್ಲಸ್ ರಿಲೀಸ್ ಇದೆ ನಾಡಿದ್ದು, ಹೇಗೆ ಅನ್ನಿಸ್ತಾ ಇದೆ? ಫುಲ್ ಇಂಟರ್ವ್ಯೂಲಿ ನಾವು ಎಷ್ಟೆಲ್ಲ ಮಾತಾಡ್ಬೋದು ಅಷ್ಟು ಒಂದೇ ಕ್ವೆಶನಲ್ಲಿ ಫ್ರೇಮ್ ಮಾಡಿ ಕೊಟ್ಬಿಟ್ರಿ ನೀವು. ಓಕೆ ವೆಲ್, ನೀವು ನನ್ನನ್ನು ಫಸ್ಟ್ ನೋಡಿದ್ದು ರುದ್ರಿ ಪ್ರೆಸ್ ಮೀಟ್ನಲ್ಲಿ ಅಂತ ಹೇಳಿದ್ರಿ. ಬಟ್ ನಾನು ನಿಮ್ಮನ್ನ ಎಲ್ಲಿಂದ, ಐ ಮೀನ್ ಅಫ್ಕೋರ್ಸ್ ನಾನು ನಿಮ್ಮನ್ನ ಫಸ್ಟ್ ಅಲ್ಲೇ ಭೇಟಿ ಮಾಡಿದ್ದು. ಆ್ಯಂಡ್ ತೂತು ಮಡಿಕೆಯಲ್ಲಿ ವಿ ಗಾಟ್ ಟು ನೋ ತುಂಬ ಬಿಕಾಸ್ ನಾವು ವಿ ಡಿಡ್ ಲಾಟ್ ಆಫ್ ಇಂಟರ್ವ್ಯೂಸ್ ಅಲ್ವಾ. ಸೊ ಅವತ್ತಿಂದ ಇವತ್ತಿನವರೆಗೂ ಯು ಲುಕ್ ದ ಸೇಮ್ ಫಿಟ್ನೆಸ್, ದ ಸೇಮ್ ಚಾಮ್, ಬಟ್ ಚಾನಲ್ಸ್ಗಳು ಬದಲಾಗಿದೆ, ಅದೊಂದೇ ಚೇಂಜ್ ಆಗಿರೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕನ್ಸಿಸ್ಟೆಂಟ್ ಆಗಿದೆ. ಸೊ ಗುಡ್ ಟು ಸಿ, ಬಿಕಾಸ್ a fitness journey is not easy. 100% ಹೌದು. It's every day you have to make an effort to go to gym, to work out, for the diet. ಹೌದು. No, but you look the same from that time. ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಟ್ ಲೀಸ್ಟ್ ನೀವಾದರೂ ಅದನ್ನು ಗುರುತಿಸಿದ್ರಲ್ಲ, ತುಂಬ ಜನ ಹೇಳಲ್ಲ ಇದನ್ನು. ಓಕೆ ಬಿಕಾಸ್ ಎವ್ರಿ ಡೇ ಮೇಕ್ ಶೋರ್ ಇವತ್ತು ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂತ, ಬಟ್ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್. ಅಲ್ಲ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಆ್ಯಕ್ಚುಲಿ ನೀವು ಗೊಂಬೆಗಳ ಲವಿಂದ ಹಂಗೆ ನೋಡೋಕೆ ಹೋದ್ರೆ ತುಂಬ ಏನು ಚೇಂಜಸ್ ಏನು ಆಗಿಲ್ಲ. ಐ ಮೇಕ್ ಅನ್ ಎಫರ್ಟ್. ನಾ ಹೇಳ್ತಿರೋದು ಇಟ್ಸ್ ಅನ್ ಎಫರ್ಟ್ ಟು ಡೂ ಇಟ್. ಡಸಂಟ್ ಕಮ್ ಈಸಿಲಿ. ನೀನು ಸುಮ್ಮನೆ ಯಾವುದು ಸುಮ್ಮನೆ ಸಿಗಲ್ಲ ಅಂತಾರಲ್ಲ, ಹಾಗೆ ಯಾವುದು ಸುಮ್ಮನೆ ಅಚೀವ್ ಮಾಡೋಕ್ಕಾಗಲ್ಲ. ಯು ನೀಡ್ ಟು ಮೇಕ್ ಅನ್ ಎಫರ್ಟ್ ಟು ಗೋ ಟು ಜಿಮ್, ಸ್ವೆಟ್, ಟೇಕ್ ಕೇರ್ ಆಫ್ ಯುವರ್ ಡಯಟ್. ಅಂದರೆ ಹೇಳ್ತಿರೋದು ಈ ಬ್ಯುಸಿ ಲೈಫಲ್ಲಿ ನಮಗೆ ಬ್ಯುಸಿ ಲೈಫ್ಗಿಂತ ಹೆಚ್ಚಾಗಿ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಎಲ್ಲದಕ್ಕೂ ಟೈಮ್ ಕೊಟ್ಟು ಮ್ಯಾನೇಜ್ ಮಾಡೋದಿದೆ ಗೊತ್ತಾ. ಇಟ್ಸ್ ಅನ್ ಎಫರ್ಟ್. ವಿ ಶುಡ್ ಆಲ್ವೇಸ್ ಅಪ್ರಿಷಿಯೇಟ್ ಈಚ್ ಅದರ್ ಫಾರ್ ದಿಸ್ ಎಫರ್ಟ್ಸ್. 100%. ಅದು ಇನ್ನೂ ಮೋಟಿವೇಟ್ ಮಾಡುತ್ತೆ ನಮಗೆ ಈಗ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ. ಆ್ಯಂಡ್ ಟು ಅಗೇನ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ಕಮಲ ಇಂದ ಪಂಕಜನೋ, ಪಂಕಜ ಅಂದರೆ ಕಮಲ ಕೂಡ ಕರೆಕ್ಟ್ ಅಲ್ಲ. ಸೊ ಅಗೇನ್ it's like repeating, like ಗೊಂಬೆಗಳ level it was a massive love. ಇವಾಗ ನಾವು ಗೌರಿ ಶಕ್ಕಿ ಸರ್ ಸ್ಟುಡಿಯೋದಲ್ಲಿ ಕೂತಿದ್ದೀವಿ. ಐ ರಿಮೆಂಬರ್ ಗೊಂಬೆಗಳ ಲವ್ ಸಿನಿಮಾಗೆ ದ ಕೈಂಡ್ ಆಫ್ ಸಪೋರ್ಟ್ ಈ ಎಕ್ಸ್ಟೆಂಡೆಡ್ ಇದೆ ಗೊತ್ತಾ. ಅವತ್ತಿನ ನನಗೆ
ಇಟ್ಸ್ ಹಿಮ್ಮೆನ್ಸ್. ಓಕೆ ದ ಹೋಲ್ ಇಂಡಸ್ಟ್ರಿ ಕೇಮ್ ಟುಗೆದರ್ ಟು ಸಪೋರ್ಟ್ ದ ಹೋಲ್ ಫಿಲಮ್. ಅದರಲ್ಲಿ ಸರ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. He gave us the platform to ಅವತ್ತಿನ ದಿನಕ್ಕೆ. He celebrated our film and today it's also he is giving us all the youngsters ಆಗಿರ್ಬೋದು, ನ್ಯೂ ಟ್ಯಾಲೆಂಟ್ಸ್ ಆಗಿರ್ಬೋದು, and someone who is working from long and ಅವ್ರ ಡ್ಯೂ ಸಿಕ್ಕಿಲ್ಲ ಅಂದವ್ರು ಆಗಿರ್ಬೋದು, where all he come across some people, he gives his platform for us to speak ಅಲ್ಲ. That's very important. That shows his gesture. I think because of these kind people, we are still here ಹೋಪಿಂಗ್ ದಟ್ ನಾವು ನಾಳೆ ದಿನ ನಮಗೂ ಒಂದಿನ ಬರುತ್ತೆ, ಅಥವಾ ವಿ ವಿಲ್ ಆಲ್ಸೋ ಪ್ರೂವ್, ಅಥವಾ ವಿ ಆರ್ ವರ್ಕಿಂಗ್, ಅಟ್ಲೀಸ್ಟ್ ಕೆಲಸ ಮಾಡ್ತಿದ್ದೀವಿ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸೊ ಬಿಕಾಸ್ ಆಫ್ ದೀಸ್ ಗುಡ್ ಪೀಪಲ್ ಡ್ರೈವಿಂಗ್ ಫೋರ್ಸ್ ನಿಮಗೆ. ಡೆಫಿನೆಟ್ಲಿ ಎವ್ರಿ ಟೈಮ್ ವೆನ್ ಯು ಥಿಂಕ್ ಏನೋ ಇದು ವರ್ಕ್ ಆಗ್ತಿದೆಯಾ, ಕಷ್ಟ ಆಗ್ತಿದೆ ಅಂತಂದಾಗ ಯಾವುದೋ ಒಂದು ಆಪರ್ಚುನಿಟಿ ಬರುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ಹೋಪ್, ಏನೋ. ಆ್ಯಂಡ್ ಸಿ ಐ ವಿಲ್ ಟೆಲ್ ಯು, ದ ಡೇ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಅಥವಾ ನನ್ನ ಸಿನಿ ಜರ್ನಿ ಶುರುವಾಗಿದ್ದು, ನಾಟ್ ದಟ್ ಐ ಕೇಮ್ ಹಿಯರ್ ಟು ಬಿಕಮ್ ಅ ಸೂಪರ್ ಸ್ಟಾರ್. ಓಕೆ. ಐ ವಾಂಟೆಡ್ ಟು ಕಮ್ ಔಟ್ ಆಫ್ ಮೈ ವರ್ಲ್ಡ್ ವೇರ್ ಐ ವಾಸ್ ಇನ್. ಮೇ ಬಿ ಸಿನಿಮಾ ವಾಸ್ ಅ ಕಂಫರ್ಟ್ ನನಗೆ. ಐ ಬ್ರಾಂಚ್ಡ್ ಔಟ್ ಆಫ್ ಮೈ ವರ್ಲ್ಡ್. ನಂದೊಂಥರ ಪೇಟ್ರಿಯಾಕಲ್ ವರ್ಲ್ಡ್. ವಿ ನೆವರ್ ಹ್ಯಾಡ್ ಅ ವಾಯ್ಸ್. Okay. We never had any opinions in our life. We never used to think. ಯೋಚನೆ ಮಾಡೋ ಶಕ್ತಿನೂ ನಮಗಿರಲಿಲ್ಲ. We were just living. Okay. It is so scary ಅಲ್ವಾ ಸುಜಯ್, just to live life. Correct. And ನೀನು ಯಾರು, ನೀನು ಏನು ಅಂತ ಅನ್ನೋದು ನಿನ್ನ ಪ್ರಪಂಚದಲ್ಲಿ ಇರೋವರೆಗೂ ನಿನಗೆ ಗೊತ್ತೇ ಆಗಲ್ಲ. ವೆನ್ ಯು ಕಮ್ ಔಟ್ ಆಫ್ ಯರ್ ಕಂಫರ್ಟ್ ಇದೆ ಗೊತ್ತಾ, ದಟ್ ಟೈಮ್ ಯು ವಿಲ್ ರಿಯಲೈಸ್ ನಿನ್ನ ನಿಜವಾದ ವ್ಯಕ್ತಿತ್ವ ಯಾರು ಅಂತ. The very fascinating thing about me being an actress ನನಗೆ, initially those days I never liked Pavana. Okay. ನಂಗೆ ಪಾವನ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ದ ಐಡಿಯಾ ಆಫ್ ಬಿಕಮಿಂಗ್ ಸಮ್ವನ್ ಬೈ ಚೇಂಜಿಂಗ್ ಯುವರ್ ಲುಕ್ ಆ್ಯಂಡ್ ಆ್ಯಟಿಟ್ಯೂಡ್, ನೀನು ಬೇರೆ ಯಾರೋ ಆಗ್ತೀಯಾ. ಇಟ್ಸ್ ಸೋ ಮ್ಯಾಜಿಕಲ್ ಅಲ್ವಾ. ಐ ಸ್ಟಾರ್ಟೆಡ್ ಲೈಕಿಂಗ್ ದ ಅದರ್ ಪರ್ಸನ್ ಇನ್ ಮೀ, ನಾಟ್ ದ ಪಾವನ. ವೈ ಐ ಡಿಂಟ್ ಲೈಕ್ ಪಾವನ? ಬಿಕಾಸ್ I was not so talented. Okay. Not skillful. I never had a thoughts, opinions, knowledge. ನಮಗಲ್ಲಿ ಸಾಹಿತ್ಯದ ಪರಿಚಯ ಆಗಲಿ, ರೀಡಿಂಗ್ ಆಗಲಿ, ಆ ಥರ ಏನಿರಲಿಲ್ಲ. ಯೂಸ್ ಟು ಗೋ ಸ್ಕೂಲ್, ಕಮ್ ಬ್ಯಾಕ್, ರೀಡ್, ಮಾರ್ಕ್ಸ್, ದಟ್ಸ್ ಆಲ್ ದ ವರ್ಲ್ಡ್. ಅದು ಬಿಟ್ಟರೆ ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲ. ವಿ ವರ್ ಜಸ್ಟ್ ಲೀವಿಂಗ್. ಆ್ಯಸ್ ಐ ಸೆಡ್, ಒಪಿನಿಯನ್ಸ್ ಇರ್ತಿರ್ಲಿಲ್ಲ. ಯೋಚನೆ ಮಾಡೋ ಶಕ್ತಿನೇ ಕಳ್ಕೊತೀಯಲ್ಲ ನೀನು, ಒಪಿನಿಯನ್ಸೇ ಇಲ್ಲ ಅಂದಮೇಲೆ. ಅಷ್ಟು ಡಮ್ ಆಗಿ ಇದ್ದಿದ್ದು ವರ್ಲ್ಡು. ನಾನು ಅಷ್ಟು ಡಮ್ ಅಂತ ಗೊತ್ತಾಗಿದ್ದೆ ನಾನು ಹೊರಗೆ ಬಂದಮೇಲೆ ಅಲ್ವಾ. ವೆನ್ ಐ ಸ್ಟಾರ್ಟೆಡ್ ಮೈ ಡಿಗ್ರಿ ಇನ್ ಮಹಾಜನಾಸ್, PU ಇನ್ ಮೈಸೂರು SDM ಅಲ್ಲಿ. ಬೇರೆಯವ್ರ ಜೊತೆ ನಾನು ಪ್ಲೇಸ್ಮೆಂಟ್ ಮಾಡಿ ನೋಡ್ಕೊಂಡಾಗ ಐ ರಿಯಲೈಸ್ಡ್, ನೋ ನಾನು ಏನು ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಐ ಡಿಸೈಡೆಡ್ ನಾನು ಹಿಂಗೆ ಇರೋಕ್ಕೆ ಇಷ್ಟಪಡಲ್ಲ. ಐ ವಾಂಟ್ better myself every day. So ಆ ಟೈಮಲ್ಲಿ ಸಾಕಷ್ಟು ಟ್ರಯಲ್ ಅಂಡ್ ಎರರ್ಸ್ ಆಗಿರುತ್ತೆ ಮೈಂಡ್ ಒಳಗೆ. Initially in the college days was very difficult to even be there, just be there in the moment. Survival was very difficult ಅಲ್ವಾ ಆ ಟೈಮಲ್ಲಿ. ಏನೇ ಸ್ಟಾರ್ಟೆಡ್ ಟು ವರ್ಕಿಂಗ್, ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಟ್ಸ್ ಅಬೌಟ್ ಲರ್ನಿಂಗ್, ಅ ಗ್ರೋತ್, ಅದೆಲ್ಲ ಅವಾಗ ಶುರುವಾಗಿತ್ತು. ಸಿ ಗೊಂಬೆಗಳ ಲವ್ ವಾಸ್ ಅ beautiful opportunity and a best start for any actors. It might be stereotype ಮಾಡಿ ನನ್ನನ್ನು ಡಿಗ್ಲಾಮ್ ರೋಲ್ಸ್ಗೆ ಜಾಸ್ತಿ ಅಟೆಂಟಿವ್ ನನಗೆ ಆ ಕಡೆನೇ ಆಗಿರ್ಬೋದು. ಬಟ್ ದ ಪ್ಲ್ಯಾಟ್ಫಾರ್ಮ್ ಇಟ್ ಗೇವ್ ಮಿ ಇದೆ ಗೊತ್ತಾ. ದ ಪರ್ಫಾರ್ಮೆನ್ಸ್ ಅಥವಾ ದ ಕ್ಯಾರೆಕ್ಟರ್, ದ ಅಪ್ರಿಸಿಯೇಷನ್, ದ ಹೋಲ್ ಇಂಡಸ್ಟ್ರಿ ಕಮಿಂಗ್ ಟುಗೆದರ್ ಟು ಸಪೋರ್ಟ್ ಒನ್ ಫಿಲಮ್ ಇದೆ ಗೊತ್ತಾ, ತುಂಬ ರೇರಾಗಿ ಆಗೋದದು. ಆ್ಯಂಡ್ ಇಟ್ ವಾಸ್ ಸೋ ಮಚ್ ಆಫ್ ಹಾನೆಸ್ಟಿಯಿಂದ ಮಾಡಿದ ಸಿನಿಮಾ. ಹಾಗಾಗಿ ಅಷ್ಟು ಜನ ಸೆಲೆಬ್ರಿಟೀಸ್ಗಳು ಬಂದು ನಮಗೋಸ್ಕರ ಸಿನಿಮಾ ಸಪೋರ್ಟ್ ಮಾಡಿದರು. ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಆಫ್ ಮೈ ಲೈಫ್, ಹೌ ನರ್ವಸ್ ಐ ವಾಸ್, ಎಷ್ಟು ವನ್ರಬಲ್ ಆಗಿದ್ದೆ ನಾನು. ಆ್ಯಂಡ್ ಐ ಕುಡ್ ನಾಟ್ ಹ್ಯಾಂಡಲ್ ದೋಸ್ ಸಿಚುಯೇಷನ್ಸ್. ಅವತ್ತಿನ ಆ ಸಕ್ಸಸ್ನ ಟು ಕನ್ವರ್ಟ್ ಆ್ಯಸ್ ಅನ್ ಆಪರ್ಚುನಿಟೀಸ್, ಪ್ರಾಬ್ಲಿ ನಾನೇ ಎಲ್ಲೋ ಸೋತೆ ಅಂತ ಅನ್ಸುತ್ತೆ. ಐ ವಿಲ್ ನಾಟ್ ಕ್ವೆಶ್ಚನ್ ಮೈ ಇಂಡಸ್ಟ್ರಿ ಬಿಕಾಸ್ as Pavana, I never had a conversation with my dad all my life. Okay. With my brother. ಅಂದರೆ ಆ ಥರ ಒಂದು ಕುಕ್ಕೂನಲ್ಲಿ ಬೆಳೆದಿದ್ದು ನಾವು. ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಇಟ್ಸ್ ಅ ವರ್ಲ್ಡ್ ವಿಚ್ ಎಕ್ಸಿಸ್ಟ್ ಈವನ್ ನಾವು. ಸೊ ಹಂಗಿದ್ದು ಈವನ್ ನಾವು ಐ ಹಾರ್ಡ್ಲಿ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಮೈ ಡ್ಯಾಡ್. ನನ್ನ ಬ್ರದರ್ ಜೊತೆ ಅಂತೂ ಕಾನ್ವರ್ಸೇಷನ್ನೇ ಇಲ್ಲ. ಅಂದರೆ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಟಾಕ್, ಇಟ್ಸ್ ಜಸ್ಟ್ ದಟ್ ವಿ ಡೋಂಟ್ ಶೇರ್ ಕೇರ್, ಲವ್,
ವಿ ಡೋಂಟ್ ಶೋ ಆಲ್ ದಟ್ ಅಷ್ಟೇ, ವಿ ಜಸ್ಟ್ ಲೀವ್ ಇನ್ ಅ ವರ್ಲ್ಡ್. ವಿ ಆರ್ ಸೊ ಯೂಸ್ ಟು ಇಟ್, ನಮಗದು ತುಂಬ ಏನೋ ಅನಿಸಲ್ಲ. ಇಟ್ ಫೀಲ್ಸ್ ವೆರಿ ನಾರ್ಮಲ್ ನಮಗೆಲ್ಲ ಅಲ್ಲಿ. ಸೊ ಆ ಥರ ಇದ್ದಾಗ ವೇರ್ ವಾಸ್ ಐ? ಅದೇ ನೀವು ಪಾವನ ನಿಮ್ಮನ್ನು ನೀವು ಕಂಡುಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ. ಅಂದರೆ ಅವಕಾಶಗಳನ್ನು ನೀವು ಅಂದರೆ ನಿಮಗೆ ಸಿಕ್ಕಂಥ ಪ್ಲ್ಯಾಟ್ಫಾರ್ಮ್ನ ಅವಕಾಶಗಳ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಆ ಥರ. ಇಂದ ವೆನ್ ಮೈ ಬ್ರದರ್ ಮೈ ಡ್ಯಾಡ್ ಜೊತೆ ಈಕ್ವೇಷನ್ ಅಷ್ಟು ಸ್ಟ್ರಾಂಗ್ ಬಾಂಡ್ ಇಲ್ದಿದ್ದರಿಂದ ವೆನ್ ಐ ಕೇಮ್ ಟು ದಿಸ್ ಇಂಡಸ್ಟ್ರಿ ಐ ಹ್ಯಾಡ್ ಟು ಕಮ್ಯುನಿಕೇಟ್ ವಿತ್ ಮೆನ್ ಅಲ್ವಾ. ಕಾಲ್ಸ್, ಡಿಸ್ಕಷನ್ಸ್, ಟಾಕ್ಸ್, ಮೇ ಬಿ ಐ ಕುಡ್ ನಾಟ್ ಓಪನ್ ಅಪ್ ಮೈ ಸೆಲ್ಫ್ ಟು ಟಾಕ್ ಟು ದೆಮ್ ಆ್ಯಂಡ್ ಅಪ್ರೋಚ್ ದೆಮ್, ಗೋ ಟು ದೆಮ್. ನನಗೆ ಇವನ್ ಹಾಯ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಐ ವಾಸ್ ಸೋ ರಿಸರ್ವ್ಡ್, ಹೆಸಿಟೆಂಟ್, ನರ್ವಸ್. My first shake hand was in my first film. Okay. My first kiss is in my first film. My first getting into the world of men is in the film industry. Allivargu I was protected by all women. I lived in a kitchen and in a bedroom. ನಮ್ದು 2 ಮೇನ್ ಪ್ಲೇಸು ನಮ್ಮದು, ಅಡುಗೆ ಮನೆ ಮತ್ತು ಬೆಡ್ರೂಮ್. ಅದು ಬಿಟ್ಟರೆ ಬೇರೆ ಪ್ರಪಂಚ ಇರಲಿಲ್ಲ. ಆ ಥರ ತುಂಬ ಕನ್ಸರ್ವೇಟಿವ್ ಲೈಫಲ್ಲಿಂದ ಬಂದಿದ್ದರಿಂದ ಮೇ ಬಿ ನಂಗೆ ಅಂಥ ಬ್ಯೂಟಿಫುಲ್ ಆಪರ್ಚುನಿಟಿನ ನೆಕ್ಸ್ಟ್ ವರ್ಕಾಗಿ ನಾನು ಸಕ್ಸಸ್ಫುಲಿ ಅದನ್ನು ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಡೆಫಿನೆಟ್ಲಿ ಇಟ್ಸ್ ಮೈ ಫಾಲ್ಟ್. ಸೊ ಆಫ್ಟರ್ 1-2 years ಅದು ಯಾವಾಗ ವರ್ಕಾಗಿ ನನಗೆ ಟ್ರಾನ್ಸ್ಲೇಟ್ ಆಗಲಿಲ್ಲ, ದೆನ್ ಐ ಸ್ಟಾರ್ಟ್ ರಿಯಲೈಸಿಂಗ್ ವಾಟ್ ಈಸ್ ಮಿಸ್ಸಿಂಗ್ ಇನ್ ಮೀ, ವಾಟ್ ಶುಡ್ ಐ ಡೂ, ಹೌ ಐ ಶುಡ್ ಡೂ ಅಂತೆಲ್ಲ. ಬಟ್ ಐ ನೋ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ, ಟುಕ್ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಟೈಮ್ ಟು ಈವನ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಮೆನ್, ಟು ಅಡ್ರೆಸ್ ಎನಿಥಿಂಗ್ ವಿಚ್ ಐ ವಾಂಟೆಡ್, ಟು ಆಸ್ಕ್ ಎ ಕ್ವೆಶನ್. ನಾನು ಡೈರೆಕ್ಟರ್ಸ್ ಜೊತೆ ಕ್ವೆಶನ್ ಕೇಳೋಕ್ಕೂ ಎಷ್ಟೋ ಸಲ ಹೆದರ್ಕೊತಾ ಇದ್ದೆ. ಏನೋ ದಟ್ ವಾಸ್ ಸಿಚುಯೇಷನ್ ಈಸ್ ಆಲ್ ದೇರ್ ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಯು ವಿಲ್ ಬಿ ದ ಓನ್ಲಿ ವುಮನ್ ಇನ್ ದ ಸೆಟ್. ತುಂಬ ಕಷ್ಟ ಆಗಿಬಿಡುತ್ತೆ ಹ್ಯಾಂಡ್ಲು ಮಾಡೋಕ್ಕೆ ಅವಾಗೆಲ್ಲ ಸಿಚುಯೇಷನ್ಸ್. ಬಟ್ ಐ ಆಮ್ ಸೊ ಯೂಸ್ ಟು ಇಟ್ ನಾವು ಬಿಕಾಸ್ ಐ ನೆವರ್ ಹ್ಯಾಡ್ ಮೈ ಮಾಮ್ ಅಕಂಪನಿಂಗ್ ಮೀ ಟು ದ ಶೂಟಿಂಗ್ ಸೆಟ್. ಆ ಥರ ವರ್ಲ್ಡಿಂದ ಬಂದು ನಾನು ಒಬ್ಬಳೇ ಶೂಟಿಂಗ್ ಹೋಗ್ತಾ ಇದ್ದೆ, ಒಬ್ಬಳೇ ಬರ್ತಾಯಿದ್ದೆ. ಸೊ ಐ ನೆವರ್ ಹ್ಯಾಡ್ ಎನಿವನ್ ಟು ಟೇಕ್ ಕೇರ್ ಆಫ್ ಮೀ, ಟು ಗೈಡ್ ಮೀ, ಟು ಕನ್ಸೋಲ್ ಮೀ, ಟು ಪ್ರೊಟೆಕ್ಟ್ ಮೀ ಎಲ್ಲ. ಸೊ ಎಲ್ಲವೂ ಆಲ್ ಅಲೋನೇ ಆಗಿದ್ದರಿಂದ ಐ ಟುಕ್ ಲಿಟಲ್ ಲಾಂಗ್ ಅನ್ಸುತ್ತೆ. ದಟ್ ಐ ಟೇಕ್ ಎಲ್ಲ ನಾನೇ. ಬಟ್ ಇಂಡಸ್ಟ್ರಿಗೆ ಬರೋದಕ್ಕೆ ಏನು ಮನೆಯವ್ರು ಏನು ಅದಕ್ಕೆ ವಿರೋಧ ಏನು ವ್ಯಕ್ತಪಡಿಸಿಲ್ವಾ, ಹೇಗೆ? ಅಫ್ಕೋರ್ಸ್ ಅದು ವಿರೋಧ ಅಲ್ಲ, ದಟ್ ಈಸ್ ಆಲ್ಟುಗೆದರ್ ಡಿಫ್ರೆಂಟ್ ಟರ್ಮ್ ಇದೆ ಅದಕ್ಕೆ. ಸೊ ಐ ಆಸ್ಕ್ಡ್ ಒನ್ ಥಿಂಗ್ ನನ್ನ ತಂದೆಗೆ, ಇದು ಒಂದು ಅವಕಾಶ ಕೊಡಿ, ದಟ್ ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್ ಟು ಡೂ. ಐ ಥಿಂಕ್ ಇದ್ರಲ್ಲಿ ನಂಗೇನೋ ಖುಷಿ ಇದೆ ಅಂತ ಅನಿಸ್ತಾ ಮಾಡಬೇಕು ಅಂತ ಅನಿಸ್ತು. ಇದು ಒಂದು ಅವಕಾಶ ಕೊಡಿ, ನನ್ನ ಲೈಫಲ್ಲಿ ನಾನೇನೋ ನನಗೋಸ್ಕರ ಏನೋ ಒಂದು ನಾನು ಕೇಳ್ಕೊತಿದ್ದೀನಿ, ಅದು ನೀವು ನನಗೆ ಕೊಡಿ, ಇದೇ ಲಾಸ್ಟ್ ನಾನು ಮುಂದೆ ಮಾಡಲ್ಲ ಅಂತ. ಬಟ್ ಪ್ರಾಬಬ್ಲಿ ದ ವರ್ಲ್ಡ್, ನನ್ನ ಪ್ರಪಂಚ ಹಂಗಿರ್ಬೋದು, ಬಟ್ ಹಿ ಅಂಡರ್ಸ್ಟುಡ್. ನಾನು ತುಂಬ ಏನು ಮಾಡಲಿಲ್ಲ, ನಮ್ಮ ಪಪ್ಪನ ಫೋರ್ಸ್ ಮಾಡಲಿಲ್ಲ. ಅದು ನಾನು ಅಷ್ಟು ಮಾತಿಗೆ ಒಪ್ಕೊಂಡ್ರು. ಓಕೆ, ದಿಸ್ ಇಸ್ ಅ ಒನ್ ಆಪರ್ಚುನಿಟಿ, ನೀನು ಹೋಗಿ ನಿನ್ನ ಖುಷಿಗೋಸ್ಕರ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು. ಬಟ್ ದೆನ್ ಡೆಸ್ಟಿನಿ ಹ್ಯಾಡ್ ಅ ಡಿಫ್ರೆಂಟ್ ಥಿಂಗ್. ಸೊ ದೆನ್ ಐ ಕಂಟಿನ್ಯೂಡ್ ಟು ದ ಸಿನಿಮಾ. ಅಗೇನ್ ದೆರ್ ವಾಸ್ ಲಾಟ್ ಆಫ್ ಡ್ರಾಮಾ. ಬಟ್ ನಾನು ಇವತ್ತಿನ್ನೂ ಸಸ್ಟೈನ್ ಆಗಿರೋಕ್ಕೆ ಅಥವಾ ಇಲ್ಲಿ ಉಳ್ಕೊಳಕ್ಕೆ ನನಗೆ ನನ್ನ ಫ್ಯಾಮಿಲಿ ಜಸ್ಟ್ ಲೆಟ್ ಮೀ ಡೂ ವಾಟ್ ಐ ವಾಂಟ್ ಟು ಡೂ ಅನ್ನೋ ಕಾರಣ ಮೀಡಿಯಾ. ಐ ಟ್ರೂಲಿ ಸೇ ದ್ಯಾಟ್. ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಆನೆಸ್ಟಿಯಿಂದ ಹೇಳ್ಕೊತೀನಿ. ಯಾಕೆಂದರೆ ಅವತ್ತಿನ ದಿನ 2013 ನಂದು 2 ಸಿನಿಮಾ ರಿಲೀಸ್ ಆಗಿತ್ತು, ಗೊಂಬೆಗಳ ಲವ್ ಆ್ಯಂಡ್ ಜಟ್ಟ. ಆ 2 ಪರ್ಫಾರ್ಮೆನ್ಸ್ನ ನೋಡಿ ಆ ಇಯರ್ ಎಂಡಲ್ಲಿ ದ ಬೆಸ್ಟ್ ಪ್ರಾಮಿಸಿಂಗ್ ಫೇಸಸ್ ಆಫ್ ದ ಇಯರ್, ದ ಫ್ಯೂಚರ್ ಆಫ್ ದ ಇಂಡಸ್ಟ್ರಿ ಅಂತೆಲ್ಲ, ಫ್ರಮ್ ಎವ್ರಿ ನ್ಯೂಸ್ ಪೇಪರ್ ಟು ಎವ್ರಿ ನ್ಯೂಸ್ ಚಾನೆಲ್ಸ್ ಐ ವಾಸ್ ದೇರ್ ಇನ್ ದ ಟಾಪ್ 5. ಅವತ್ತಿನ ದಿನಕ್ಕೆ ಧನಂಜಯ್, ರಕ್ಷಿತ್ ಶೆಟ್ಟಿ, ಸತೀಶ್ ನೀನಾಸಂ, ಬಾಯ್ಸ್ನಲ್ಲಿ, ಗರ್ಲ್ಸಲ್ಲಿ ರಚಿತಾ ರಾಮ್, ಶ್ರುತಿ ಹರಿಹರನ್, ನಾನು, we 6 were considered as the most promising faces of the next coming years ಅಂತ. So I still cherish those moments that I really started great. ಬಟ್ ಇನ್ ಎನಿ ಕಮರ್ಷಿಯಲ್ ಫಿಲಮಲ್ಲೂ ನನಗೆ ಇಷ್ಟು ಲಾಂಗ್ ಸಸ್ಟೈನ್ ಆಗೋದಕ್ಕೆ ಸಿಗ್ತಾನೆ ಇರಲಿಲ್ಲ ಕೆರಿಯರು. ಜಸ್ಟ್ ಬಿಕಾಸ್ ನಾನು ಅಷ್ಟು ಒಳ್ಳೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ನನ್ನ ಮೊದಲನೇ ಸಿನಿಮಾದಲ್ಲಿ ಇವತ್ತುವರೆಗೂ ನಾನು ಅಟ್ಲೀಸ್ಟ್ ಐ ಹ್ಯಾವ್ ಅ ಚಾನ್ಸ್ ಈವನ್ ಟು ಟ್ರೈ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಮಾಡೋಕ್ಕೊಂದು ಅವಕಾಶ ಆಗ್ತಿರೋದು ಬಿಕಾಸ್ ಆಫ್ ದ್ಯಾಟ್. ಸೊ ಅವತ್ತು ಮೀಡಿಯಾ ನನ್ನ ಬಗ್ಗೆ ಬರೆದಂಥ ಒನ್ ಆರ್ಟಿಕಲ್, ಅಪ್ರಿಸಿಯೇಷನ್, ರಿವ್ಯೂಸ್, ನನ್ನ ಪರ್ಫಾರ್ಮೆನ್ಸ್, ಅದೆಲ್ಲವೂ ವೆನ್ ಮೈ ಫ್ಯಾಮಿಲಿ ಗಾಟ್ ಟು ನೋ. ಅವ್ರು ಅದನ್ನು ನೋಡಿ ಎಲ್ಲ ಆದಮೇಲೆ ದೇ ವರ್ ಲೈಕ್, ಓಕೆ, ಶಿ ಈಸ್ ನಾಟ್ ಏನೋ ಸಿನಿಮಾ ಅನ್ನೋ ಒಂದು ಬಣ್ಣದ ಲೋಕ ಅಂತ, ಅಥವಾ ಅವಳು ಶಿ ಈಸ್ ನಾಟ್ ಆ ಥರ ಎಲ್ಲ ಹೋಗಿಲ್ಲ. ಶಿ ಈಸ್ ರಿಯಲಿ
ಕೀನ್ ಆನ್ ಡೂಯಿಂಗ್ ವಾಟ್ ಶಿ ವಾಂಟ್ಸ್ ಟು ಡೂ ಅದನ್ನು ತುಂಬ ಸೀರಿಯಸ್ ತಗೊಂಡಿದ್ದಾಳೆ ಅವಳು ಒಂದು ಪ್ರೊಫೆಷ್ನಲ್ ಆಗಿ ಅಂತ ನಮ್ಮ ತಂದೆ ಅದನ್ನು ಅರ್ಥ ಮಾಡಿಕೊಂಡು ಈಸ್ ದ ಫಸ್ಟ್ ಒನ್ ಟು ಅಂಡರ್ಸ್ಟ್ಯಾಂಡ್ ಓಕೆ ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂದೆ ಬಿಕಾಸ್ ಈ ಸಮನ್ ಅವರು ತುಂಬ ಪ್ರಪಂಚ ಸುತ್ತಿದ್ದಾರೆ ಈಸ್ ಅ ಬಿಸ್ನೆಸ್ ಮ್ಯಾನ್ ಈಸ್ ಅ ಪೊಲಿಟಿಷಿಯನ್ ಹಿಮ್ಸೆಲ್ಫ್ ಹಾಗಾಗಿ ಅದೆಲ್ಲ ಗೊತ್ತಿರೋದ್ರಿಂದ ಈ ಕೈಂಡ್ ಆಫ್ ಅಂಡರ್ಸ್ಟುಡ್ ಬಿಕಾಸ್ ನಾನು ಅವ್ರ ಬ್ಲಡ್ಡೇ ಅಲ್ವಾ ಅವ್ರಿಗಿನ್ನ ನಾನು ಸ್ವಲ್ಪ ಜಾಸ್ತಿನೇ ಇದು ಅವಳು ಏನೇ ಮಾಡಿದ್ರು ಅವಳು ನಮ್ಮದು ಕೇಳಲ್ಲ ಅಥವಾ ರೆಬಲ್ ಇದ್ದಾಳೆ ನನ್ನ ಮಗಳು ಅಂತ ಗೊತ್ತು ಸೊ ಹಾಗಾಗಿ ನಮ್ಮ ತಂದೆ ಲೆಟ್ ಇಟ್ ಬಿ ಓಕೆ ಮಾಡಲಿ ಅವಳು ಆರಾಮಾಗಿ ಮಾಡಲಿ ನೋಡೋಣ ಸೊ ಈಗ ಎವ್ರಿಥಿಂಗ್ ಇಸ್ ಫೈನ್ ಯಾರು ಪ್ರಶ್ನೆ ಮಾಡೋರಿಲ್ಲ ಆ ಥರ ಇಲ್ಲ ವಾಟ್ ದೇ ಸೇ ಈಸ್ ದ್ಯಾಟ್ ವಿ ಹ್ಯಾವ್ ಗಿವನ್ ಯು ಫ್ರೀಡಮ್ ವಾಟ್ ಎಲ್ಸ್ ಯು ವಾಂಟ್ ಓಕೆ ಸೊ ಐ ಬೀನ್ ವೆರಿ ಇಂಡಿಪೆಂಡೆಂಟ್ ಫ್ರಮ್ ದ ಡೇ ಒನ್ ಆಫ್ ಮೈ ಕೆರಿಯರ್ ಇವತ್ತುವರೆಗೂ ನಾನು ತುಂಬ ಇಂಡಿಪೆಂಡೆಂಟಾಗಿ ಬದುಕಿದ್ದೀನಿ ವೆನ್ ಐ ಹ್ಯಾಡ್ no earnings also from that point I literally started from nothing. Okay. That also a major reason why it took so long for me for anything to prove or anything to say alva because you have to earn, eat, survive. Correct. It was not an easy journey. You will have always have now industrially back then ಆಗ maybe ಇವಾಗ ಥಿಂಗ್ಸ್ ಚೇಂಜ್ ಆಗಿದೆಯೋ ನನಗೆ ಗೊತ್ತಿಲ್ಲ ಬಟ್ ಆರ್ಟಿಸ್ಟ್ ಆಗಬೇಕು ಅಥವಾ ಸಿನಿಮಾ ಚೂಸ್ ಮಾಡಿ ಪ್ರೊಫೆಷನಾಗಿ ತೊಗೋಬೇಕು ಅಂತ ಬಂದಾಗ ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ನಾಟ್ ಸಪೋರ್ಟ್ ಯುವರ್ ಚಿಲ್ಡ್ರನ್ಸ್ ಇದೆ ಗೊತ್ತಾ ಅವಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಟು ಪ್ರೂವ್ ಆ್ಯಂಡ್ ಮತ್ತು ವಾಪಸ್ ನಿಮಗೆ ಬಂದು ಹೇಳೋಕ್ಕೆ ವೈ ದೇ ಚೂಸ್ ಟು ಬಿ ಹಿಯರ್ ಅಂತ ನೀವು ಪ್ರತಿ ಸಲ ಪ್ರಶ್ನೆ ಮಾಡ್ತಿರ್ತೀರ ಮತ್ತು ಏನಕ್ಕೆ ಓದೆ ಏನೋ ಮಾಡಬೇಕಂತ ಏನಕ್ಕೆ ಮಾಡಲಿಲ್ಲ ನೀನು ಏನಕ್ಕೆ ಮಾಡೋಕ್ಕಾಗಲಿಲ್ಲ ನಾವು ಹೇಳಿದ್ವಿ ಬೇಡ ಅಂತ ಮತ್ತೆ ಹೇಳ್ತಾರೆ ಅವರು ಆ್ಯಕ್ಚುಲಿ ವೈ ದೇ ಆರ್ ಫೇಲಿಂಗ್ ಬಿಕಾಸ್ ಯು ಆರ್ ನಾಟ್ ಸಪೋರ್ಟಿಂಗ್ ಯುವರ್ ಚಿಲ್ಡ್ರನ್ಸ್. ಕರೆಕ್ಟ್. ಎಲ್ಲ ಪ್ರೊಫೆಷನ್ ಥರನೇ ಬೇರೆ ಪ್ರೊಫೆಷನ್ಸ್ಗೆ ಹೋದಾಗ ನಿಮ್ಮ ಮಕ್ಕಳು ನೀವು ಅಷ್ಟೇ ಸಪೋರ್ಟ್ ಮಾಡಿದ್ರೆ ದೇ ವಿಲ್ ಡೆಫಿನೆಟ್ಲಿ ಪ್ರೂವ್ ದೇ ವಿಲ್ ಬಿಕಾಸ್ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಇಂಡಸ್ಟ್ರಿ ನಾವು ಯು ಕ್ಯಾನ್ ಸರ್ವೈವ್ ಯು ಕ್ಯಾನ್ ಮೇಕ್ ಯುವರ್ ಲಿವಿಂಗ್ ಔಟ್ ಆಫ್ ಇಟ್ ಮಾಡ್ಬೋದು ನೀವು ಕೆಲಸಗಳಿದೆ ಬಿಕಾಸ್ ಸೀರಿಯಲ್ಸ್ ಇದೆ ವೆಬ್ ಸೀರೀಸ್ ಶುರುವಾಗ್ತಿದೆ ಯೂಟ್ಯೂಬ್ಸ್ ಇದೆ ಇವಾಗ ಸಿನಿಮಾಸ್ಗಳಿದೆ ಇಟ್ಸ್ ಅನ್ ಈಸಿ ಆಪ್ಷನ್ ಟು ಸರ್ವೈವಲ್ ಆರಾಮಾಗಿ ಆಗ್ಬೋದು ಬಟ್ ಯು ನೀಡ್ ಟು ಸಪೋರ್ಟ್ ಯುವರ್ ಚಿಲ್ಡ್ರನ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೊ ಟು ಎವ್ರಿ ಪೇರೆಂಟು ಸಿನಿಮಾಗೆ ಹೋದ ನನ್ನ ಮಗ ಏನೂ ಮಾಡಲಿಲ್ಲ ಮತ್ತು ವಾಪಸ್ ಬಂದ ಅಥವಾ ಏನೂ ಪ್ರೂವ್ ಮಾಡಲಿಲ್ಲ ನಾವು ಹೇಳಿದ್ವಿ ಅಂತ ಹೇಳ್ತಾರೆ ಅವ್ರಿಗೆ ಎಲ್ರಿಗೂ ನಾನು ಇದೇ ಹೇಳೋದು ಈ ಫೇಲ್ಡ್ ಬಿಕಾಸ್ ಆಫ್ ಯು ನಾಟ್ ಬಿಕಾಸ್ ಈ ಕುಡ್ ನಾಟ್ ಡೂ ಎನಿಥಿಂಗ್ ಅಥವಾ ಈ ಡಿಂಟ್ ಹ್ಯಾವ್ ಅ ಕೆಪಾಸಿಟಿ ಅಂತಲ್ಲ ನಿಮ್ಮ ಸಪೋರ್ಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಮೇಡ್ ಅ ಸ್ಟ್ರಾಂಗ್ ಪಾಯಿಂಟ್ ದಟ್ ದೇ ಟೋಲ್ಡ್ ಮೀ ನಿನಗೆ ಬೇಕಾಗಿದ್ದು ಫ್ರೀಡಮ್ ನಾವು ಅದನ್ನು ಕೊಟ್ಟಿದ್ದೀವಿ ಇದಕ್ಕಿಂತ ಮೀರಿದ್ದು ಅವ್ರ ಕಡೆ ನಾನು ಏನೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಗೊತ್ತಾಗಿದ್ದರಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ನನ್ನ ಲೈಫ್ ನಾನು ಹೇಗೆ ಕಟ್ಕೋಬೋದು ಅನ್ನೋದು ನಾನು ಇಂಡಿಪೆಂಡೆಂಟಾಗಿ ನಾನು ಕಟ್ಕೊಳ್ತಾ ಬಂದಿದ್ದೀನಿ ಇದುವರೆಗೂ. ಸೊ ದಟ್ಸ್ ವೈ ದೇ ಡೋಂಟ್ ಹ್ಯಾವ್ ಎನಿ ಸೇ ವಿತ್ ಮೈ ಚಾಯ್ಸಸ್ ವಿತ್ ಮೈ ಫಿಲಮ್ಸ್ ಹೌ ಐ ಲೀವ್ ವಾಟ್ ಐ ಡೂ ವಾಟ್ಸ್ ಮೈ ಕಾಲ್ ವಾಟ್ ಐ ವಾಂಟ್ ಟು ಡೂ ವೆನ್ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ಮೈ ಚಾಯ್ಸ್ ಬಿಕಾಸ್ ಐ ಆಮ್ ಲಿವಿಂಗ್ ಆನ್ ಮೈ ಓನ್. ಹಾಗಾಗಿ ಅವರು ಅದನ್ನು ನಾನು ಪ್ರಶ್ನೆ ಮಾಡಿ ಈಗ ಬಹುಶಃ ಸಪೋರ್ಟ್ ಇರ್ತಿದ್ದಿದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಹೇಳ್ತಿದ್ದೀರಾ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಿದ್ರೇನೋ ಅಂದರೆ ಇಷ್ಟು ವರ್ಷಗಳ ಕಾಲ ಲೈಫಲ್ಲಿ. Financial support is big thing. So Jai, because when I started, I used to go to audition by walk. ಯಾವುದೋ ಏರಿಯಾಗೆ I used to go to audition in bus. I used to go ಅಂದರೆ ನಾನು ಹೇಳ್ತಿರೋದು ದ ವೆರಿ ಬೇಸಿಕ್ ಪಾಯಿಂಟ್ ಆಫ್ ಟ್ರಾವ್ಲಿಂಗ್ಗೆ ಆಕ್ಸೆಸ್ ಇಲ್ಲ ನಿನಗೆ ಅಂತಂದರೆ ಹೌ ಡು ಯು ಕನ್ವಿನ್ಸ್ ಯುವರ್ ಡೈರೆಕ್ಟರ್ ದಟ್ ಯು ಆರ್ ಎ ಹೀರೋಯಿನ್ ಇನ್ ದ ಸೆನ್ಸ್ ಲುಕ್ ವೈಸಲ್ಲಿ ಆಗಿರ್ಬೋದು ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು ಅಂದರೆ ಥಾಟ್ಸ್ ಬೇಕಲ್ಲ ನಿಮಗೆ ಯು ಹ್ಯಾವ್ ಟು ಕನ್ವಿನ್ಸ್ ಯುವರ್ ಸೆಲ್ಫ್ ಎಸ್ ಐಮ್ ಅ ಲೀಡ್ ಐಮ್ ಅನ್ ಆ್ಯಕ್ಟ್ರೆಸ್ ಆ್ಯಂಡ್ ವೆನ್ ಯು ಆರ್ ಸ್ಟ್ರಗಲಿಂಗ್ ಅಷ್ಟೊಂದು ಸ್ಟ್ರಗಲ್ಸ್ ಇದ್ದಾಗ ನೀನು ಹಿಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ ನಿನ್ನ ಕ್ರಾಫ್ಟ್ ಬಗ್ಗೆ ನಿನ್ನ ಸರ್ವೈವಲ್ಗೆ ಒದ್ದಾಡ್ತಾ ಇದೆಯಾ ಅಲ್ಲಿಗೆ ನೀನು ಫೋಕಸ್ಡ್ ಆಗಿದೆಯಾ ಮತ್ತು ನೀನು ಆ್ಯಕ್ಟಿಂಗ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ವರ್ಕ್ಶಾಪ್ಸು ಅದ್ರ ಕಲಿಕೆಗೋಸ್ಕರನೋ ಆ ಕಡೆ ನಿನ್ನ ಬೆಟರ್ ಸ್ಕಿಲ್ಸ್ಗೋ ಡ್ಯಾನ್ಸ್ ಹೌ ಡು ಯು ಇನ್ವೆಸ್ಟ್ ಯುವರ್ ಸೆಲ್ಫ್ ಟು ಆಲ್ ಆಫ್ ದೋಸ್ ಥಿಂಗ್ಸ್ ಜಸ್ಟ್ ನಾಟ್ ಅಬೌಟ್ ಟ್ರಾವೆಲಿಂಗ್ ಇವನ್ ದ ಫುಡ್ ಇವನ್ ದ ಸ್ಟೇ ಇನ್ ಬ್ಯಾಂಗ್ಳೂರ್ ಎವ್ರಿಥಿಂಗ್ ವಾಸ್ ಡಿಫಿಕಲ್ಟ್. ನಾನು ಏನೇ ಕ್ವೆಶನ್ ಮಾಡಿದ್ರು ನಿನಗೇನಕ್ಕೆ ಮತ್ತೆ ಬೇಕು ಬಂದ್ಬಿಡು ವಾಪಸ್ ಬೇಡ ದಟ್ ಈಸ್ ವಿಲ್ ಬಿ ದ ಸ್ಟೇಟ್ಮೆಂಟ್ ಅಲ್ವಾ ಅವ್ರದ್ದು. ಸೊ ಹಾಗಾಗಿ ಐ ನೆವರ್ ಹ್ಯಾಡ್ ಅ ಸ್ಪೇಸ್ ಟು ಶೇರ್ ಮೈ ಪ್ರೈವೇಟ್ ಪರ್ಸ್ನಲ್ ಥಿಂಗ್ಸ್ ಏನೂ ಅವ್ರ ಹತ್ರ ಬಿಕಾಸ್ ಏನೇ ಹೇಳ್ಕೊಂಡ್ರು ಮತ್ತು ಬೇಡ ಬಂದ್ಬಿಡು ಅನ್ನೋದೇ. ಸೊ ನಾನೇ ನನ್ನದೆಲ್ಲವನ್ನು ನಾನೇ ಇಟ್ಕೊಂಡು ನಾನೇ ಪ್ಲ್ಯಾನ್ ಮಾಡ್ಕೊಂಡು ನಾನೇ ಬರಬೇಕಾಗ್ತಂತ ದಟ್ಸ್ ವೈ ಇಟ್ಸ್ ಬೀನ್ ಲೈಕ್ ದಿಸ್. ಕರೆಕ್ಟ್. ಈಗ ಅದು ಗೊಂಬೆಗಳ ಲವ್ ಆದಮೇಲೆ ಅಂದರೆ ನಿಮಗೆ ಅವಕಾಶಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದಾದಮೇಲೆ ಎಷ್ಟು ವರ್ಷ ಆದಮೇಲೆ ಯಾಕಂದರೆ ಜಾಕ್ಸನ್ ಅದೆಲ್ಲ ಬಂತು ಕೆಲವೊಂದು ಟೈಮಲ್ಲಿ. ಸೊ ನಿಮಗೆ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೇಗೆ ಯಾವಾಗ ಅಂತ ಎಕ್ಸಾಕ್ಟ್ಲಿ
ಕಂಟಿನ್ಯೂಸ್ ಆಗಿ ಅದು ಬಿಕಾಸ್ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ನನಗೆ ಗೊತ್ತಿರೋ ಪ್ರಕಾರ 15-16 ಸಮಥಿಂಗ್ ಏನೋ ಬಟ್ ವಿಕಿಪೀಡಿಯಾದಲ್ಲಿ ಸಿಗೋದು ಸಮ್ 16 ಏನೋ ಸಿಗುತ್ತೆ. ನಂಬರ್ ಡಸಂಟ್ ರಿಯಲಿ ಮ್ಯಾಟರ್. ನಂಬರ್ ಡಸಂಟ್ ರಿಯಲಿ ಮ್ಯಾಟರ್. ಅಂದರೆ ಫಿಲಮ್ಸ್ ಇದ್ವು, ಸಿನಿಮಾಸ್ಗಳಿದ್ವು, ಬಟ್ ನಿನಗೆ ಅನ್ಸ್ಬೇಕು, ಕಾನ್ಫಿಡೆನ್ಸ್ ಬರಬೇಕಲ್ವ ನೀನು ಆ ರೋಲ್ಸ್ ಮಾಡ್ಬೋದು ಅಂತ. ಕೆಲವೊಂದು ಯು ಡೋಂಟ್ ಬಿಲಾಂಗ್ ದೇರ್. ಕೆಲವೊಂದು ನಿಂಗೆ ಕಾನ್ಫಿಡೆನ್ಸೇ ಬರಲ್ಲ ಮೇಕರ್ಸ್ ಬಗ್ಗೆ ಮಾಡೋಕ್ಕೆ, ಆ ಸಿನಿಮಾನ ಪಿಕ್ ಮಾಡಿ. ಬಟ್ ನನಗೆ ಆಪರ್ಚುನಿಟೀಸ್ಗಳೇ ಇಲ್ಲ ಅಂತೇನಿರಲಿಲ್ಲ. ಐ ಆಲ್ವೇಸ್ ಹ್ಯಾಡ್ ಅ ಗುಡ್ ಅಮೌಂಟ್ ಆಫ್ ಆಪರ್ಚುನಿಟೀಸ್ ಇನ್ ಹ್ಯಾಂಡ್ ಬಿಕಾಸ್ ಆಫ್ ಗೊಂಬೆಗಳಲ್ಲ, ಫರ್ ಶೋರ್, ಬಿಕಾಸ್ ಇಟ್ ವಾಸ್ ಅ ಬ್ಯಾಂಗ್ ಆನ್. ಈವನ್ ಫಾರ್ ಜಟ್ಟ ದ ಕೈಂಡ್ ಆಫ್ ಅಪ್ರಿಸಿಯೇಷನ್ ಐ ಹ್ಯಾವ್ ರಿಸೀವ್ಡ್ ಇದೆ ಗೊತ್ತಾ ಆ ಸಿನಿಮಾ ಪರ್ಫಾರ್ಮೆನ್ಸ್ಗೆ. ಇಟ್ಸ್ ಇಮ್ಮೆನ್ಸ್. ಐ ನೆವರ್ ಇವನ್ ಥಾಟ್ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಅಷ್ಟು ಲವ್ ಸಿಗುತ್ತೆ ಆ ಸಿನಿಮಾಯಿಂದ ಅಂತ. The topmost director and the production houses, producers, everybody sent a message saying that what a brilliant performance, tumba chanagi madidi anta. But that didn't convert into an opportunity later. That's a different story because ನಾನು ಇನ್ನು ಒಂದು ಕಮರ್ಷಿಯಲ್ ಆಗಿ ಯಾವುದೂ ಸಿನಿಮಾ ಸಕ್ಸಸ್ ಕೊಟ್ಟಿರಲಿಲ್ಲ. ವಾಟ್ ಶಿ ವಿಲ್ ಬ್ರಿಂಗ್ ಟು ದ ಟೇಬಲ್, ಇಟ್ಸ್ ಅ ಕ್ವೆಶನ್ ಅಟ್ ದ ಎಂಡ್ ಆಫ್ ದ ಡೇ ಇನ್ ದ ಮಾರ್ಕೆಟ್ ಅಲ್ವಾ. ಸೊ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಅನ್ ಎಕ್ಸ್ಪೆನ್ಸಿವ್ ಬಿಸ್ನೆಸ್. ಹಂಗಾಗಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಆಗೇ ಆಗುತ್ತೆ. ಸೊ ಐ ವಿಲ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಎವ್ರಿಬಡೀಸ್ ಡಿಸಿಷನ್ ಆ ವಿಚಾರದಲ್ಲಿ. ಅದೇ ಈಗ ಒಂದು ಅಂದರೆ ಅವಕಾಶಗಳಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳಿಲ್ಲ, ಅದೊಂದು ವಿಷಯ. ಪ್ಲಸ್ ಈಗ ನಮಗೆ ಏನು ಪ್ಲಸ್ ಆ್ಯಕ್ಚುಲಿ ಆನ್ ಸ್ಕ್ರೀನ್ ಬಂದಾಗ ನಮ್ಮಲ್ಲಿ ಏನು ಪ್ಲಸ್ ಇದೆ, ಈಗ ಹೇಳಿದ್ರಿ ನೀವು ಐ ಅಗ್ರಿ ಟು ಎವ್ರಿಬಡೀಸ್ ಡಿಸಿಷನ್ ಅಂತ. ಸೊ ನಮ್ಮಲ್ಲಿ ಏನು ಪ್ಲಸ್ ಇದೆ ಮೈನಸ್ ಇದೆ ಅಂತ ನಿಮಗೆ ಯಾವಾಗ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು? ಪ್ಲಸ್ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಿ ನೀವು? ಬಿಕಾಸ್ ಆಲ್ರೆಡಿ ಒಂದು ಬ್ಯಾಗೇಜ್ ಇದೆ ಈ ಥರದ್ದೆಲ್ಲ, ಮನೆಯದು ಅವಕಾಶ ಕೊಟ್ಟಿಲ್ಲ ಅಥವಾ ನಿಮ್ಮ ಒಂದು ಆಯ್ಕೆಗಳನ್ನು ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ, ಆ ಥರದ್ದೆಲ್ಲ ಸುಮಾರಿದೆ. ಅದ್ರ ಜೊತೆಗೆ ಈಗ ಇಟ್ಸ್ ಲೈಕ್ ಏನು ಗೊತ್ತಾ, ಯು ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ರೀತಿಯಲ್ಲೂ. ಅಂದರೆ ಮೆಂಟಲಿ ನೀವೆಲ್ಲ ಫೈನಾನ್ಷಿಯಲಿ ಇರ್ಬೋದು, ಎಲ್ಲ ರೀತಿಯೂ. ಅಂದರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಕ್ಕೆ ಸಾಧ್ಯ ಆಗೋದಕ್ಕೆ ಏನೇನೆಲ್ಲ ಆಯಿತು ಅಂತ ನಿಮ್ಮ ಲೈಫಲ್ಲಿ ಅಂತ? ವೆನ್ ಐ ಸ್ಟಾರ್ಟೆಡ್ ದ ಸಿನಿಮಾ ಒಂದು ಔಟ್ ಆಫ್ ಪ್ಯಾಷನಿಂದ ಬಂದಿದ್ದಲ್ವ. ಅಂದರೆ ವೈಲ್ ಗ್ರೋಯಿಂಗ್ ಅಪ್ ನನಗೆ ನನ್ನ ಏಜಲ್ಲಿ ಯಾರೂ ನಂಗೆ ಸಿಬ್ಲಿಂಗ್ಸ್ ಇರಲಿಲ್ಲ. ನನಗಿನ್ನ 4 years 5 years ಆ ಡಿಫ್ರೆನ್ಸ್ ಎಲ್ಲ ಇದ್ದಿದ್ದರಿಂದ ಐ ವಾಸ್ ಆಲ್ ಅಲೋನ್ ವೈಲ್ ಗ್ರೋಯಿಂಗ್ ಅಪ್. ಸೊ ಸಿನಿಮಾ ಇಸ್ ಬಿನ್ ಮೈ ಕಂಪ್ಯಾನಿಯನ್. ಓಕೆ. ಆ್ಯಂಡ್ ಸಿನಿಮಾ ಅಂದ್ರೂ ವಿ ನೆವರ್ ಹ್ಯಾಡ್ ಅ ಪ್ರಿವಿಲೇಜ್ ಆಫ್ ವಾಚಿಂಗ್ ಸಿನಿಮಾ ಟಿ ವಿ ಎಲ್ಲ ಇಲ್ಲ, ಅಷ್ಟೆಲ್ಲ ಇಲ್ಲ, ಫ್ರೀಡಮ್ ಇರಲಿಲ್ಲ ಈವನ್ ಟಿಲ್ ಡೇಟ್. ಇವತ್ತಿಗೂ ವಿ ಕಾಂಟ್ ಗೋ ಅಂಡ್ ಸಿಟ್ ಆ್ಯಂಡ್ ವಾಚ್ ವಾಟ್ ಆಲ್ ಐ ವಾಂಟ್, ಇಲ್ಲ. ಐ ವಿಲ್ ರಿಚಾರ್ಜ್ ಡೂ ವೆನ್ ಮೈ ಬ್ರದರ್ ಈಸ್ ನಾಟ್ ದೇರ್ ಅಟ್ ಹೋಮ್ ಅಂಡ್ ದೆನ್ ಕದ್ದು ಮುಚ್ಚಿ ನೋಡೋದು ಇವತ್ತಿಗೂ. ಓಕೆ. ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್ ಫಾರ್ ಇಟ್. ಸೊ ಹಂಗಿರ್ಬೇಕಾದ್ರೆ ವೆನ್ ಸಿನಿಮಾ ಅನ್ನೋದು ಬಂದಾಗ ಆ್ಯಸ್ ಐ ಮೆನ್ಷನ್ ಐ ಆಲ್ವೇಸ್ ಲೈಕ್ ದ ಅದರ್ ವರ್ಷನ್, ಅ ಡಿಫ್ರೆಂಟ್ ವರ್ಷನ್ ಆಫ್ ಮೀ. ಓಕೆ. ಸೊ ದಟ್ ಈಸ್ ಅ ಕಾಲಿಂಗ್ ಫಾರ್ ಮೀ, ಡ್ರೈವಿಂಗ್ ಫೋರ್ಸ್ ನನಗೆ ಟು ಬಿಕಮ್ ಅನ್ ಆ್ಯಕ್ಟ್ರೆಸ್. ಐ ಎಂಜಾಯ್ ಬೀಯಿಂಗ್ ಸಮನ್ ಎಲ್ಸ್ ಬಿಕಾಸ್ ಐ ಆಮ್ ನಾಟ್ ಜಡ್ಜ್ಡ್ ದೇರ್. Because I always wanted to be perfect, ಅಥವಾ wanted to learn something and adapt something, become better like someone else. The other friends of mine, they were so skilled and talented. ನಾನು ಹಾಗೆ ಆಗಬೇಕಲ್ವಾ, ಲೆಟ್ ಮಿ ಲರ್ನ್ ಅನ್ನೋ ಮಾಡಬೇಕಾದ ಪ್ರೊಸೆಸ್ಸಲ್ಲಿ ಯು ವಿಲ್ ಟೆಂಡ್ ಟು ಹೇಟ್ ಯುವರ್ ಸೆಲ್ಫ್. ದಟ್ ಹ್ಯಾಪನ್ಸ್ ಮೆನಿ ಅ ಟೈಮ್ಸ್ ಅಲ್ವಾ ಜರ್ನಿಯಲ್ಲಿ. ಸೊ ಆ ಹಂತದಲ್ಲಿ ಸಿನಿಮಾನ ಪ್ಯಾಷನ್ ಹಂಗೆ ಉಟ್ಕೊಂಡು ಸಿನಿಮಾಗೆ ಬಂದಿದ್ದು. ಬಟ್ ಇನ್ ಬಿಟ್ವೀನ್ ದರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಓಕೆ. That took almost 1.5 years of break in my life, and that's changed everything. Complete a course of life ne change ಮಾಡ್ತು. ಹೇಗಾಗಿದೆ ಅದು ಆಕ್ಸಿಡೆಂಟ್? ಪರ್ಸ್ಪೆಕ್ಟಿವ್ ನೆ ಚೇಂಜ್ ಮಾಡ್ತು. I met with an accident after the shoot of my very first film. Okay. Then I did ಗೊಂಬೆಗಳಲ್ಲ. ಗೊಂಬೆಗಳಲ್ಲ was my second film. BM ಗಿರಿರಾಜ್ ಅವರು ನನ್ನ ಫಸ್ಟ್ ಲಾಂಚ್ ಮಾಡಿದ್ದು ಅದ್ವೈತ ಅನ್ನೋ ಸಿನಿಮಾದಲ್ಲಿ. ಅಜರವ್ ಅದಕ್ಕೆ ಮೇನ್ ಲೀಡ್ ಆಗಿರ್ತಾರೆ. ಆ ಸಿನಿಮಾ ಶೂಟ್ ಆದ ನಂತರದಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ. ದೆನ್ ಐ ಬಿಕಮ್ ಬೆಡ್ ರಿಡನ್ ಫಾರ್ 1.5 years ಬೆಡ್ ರಿಡನ್ ಆಗ್ತೀನಿ. ಪೆಲ್ವಿಕ್ ಬೋನ್ ಫ್ರ್ಯಾಕ್ಚರ್ಸ್ ಆಗುತ್ತೆ ನಂದು. ಮೈ ಫೇಸ್, ಮೈ ಹ್ಯಾಂಡ್ಸ್, ಮೈ ಲೆಗ್ಸ್, ದ ಹೋಲ್ ಬಾಡಿ ಬರ್ನ್ ಆಗುತ್ತೆ. ಆ್ಯಂಡ್ ಐ ಮೀನ್ ಒಬ್ಬಳು ನಟಿಯಾಗಿ ನಾನು ತುಂಬ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಒಂದು ಬ್ಯೂಟಿಯ ವಿಚಾರವಾಗಲಿ ಅಥವಾ ಬೇರೆ ಇನ್ಯಾವುದೇ ವಿಚಾರವಾಗಲಿ ಐ ಟ್ರೈ ಟು ಯುನೋ ತುಂಬ ಡ್ಯಾಮೇಜಿಂಗ್ ಆಗುತ್ತೆ ನನಗೆ ತುಂಬ. ಟು ಕಮ್ ಬ್ಯಾಕ್ ಫ್ರಮ್ ದಾಟ್ ವಾಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಅಗೇನ್ ಯು ಸೆಡ್ ಲೈಕ್ ಹೌ ಡಿಡ್ ಯು ನೋ ಯುವರ್ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ ಅನ್ನೋದು. ಸಿ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ಗಿನ ಹೆಚ್ಚಾಗಿ ಒಬ್ಬಳು ನಟಿಯಾಗಿ ಬರಬೇಕು ಅಂತಂದಾಗ ಯು ನೀಡ್ ಟು ಲುಕ್ ಇನ್ ಟು ಯುವರ್ ಸ್ಕಿಲ್ ಸೆಟ್ಸ್ ಅಲ್ವಾ. ನಿನ್ಗೇನೇನು ಬರುತ್ತೆ, ನಿನ್ನ ಟ್ಯಾಲೆಂಟ್, ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಅಥವಾ ನಿನ್ನ ವಾಯ್ಸ್, ನೀನು ಥಿಯೇಟರ್ ಮಾಡಬೇಕು ಅಂತಿದ್ದೆ, ನಿನ್ನ ವಾಯ್ಸ್ ಕಲ್ಚರಿಂಗ್ ಬಗ್ಗೆ ಆಗಿರ್ಬೋದು, ನಿನ್ನ
ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಂದರೆ ಹೌ ಡು ಯು ಅಪ್ರೋಚ್ ಯುವರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದ್ರ ಬಗ್ಗೆ ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಬೇಕು ನಿನಗೆ. ಅದ್ರ ಜೊತೆಗೆ ಇದನ್ನೆಲ್ಲ ಕಲ್ತ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡಬೇಕಿತ್ತು ನಾನು. ಅದರ್ ದೆನ್ ದ್ಯಾಟ್ ಕಮ್ಯುನಿಕೇಟಿಂಗ್ ವಿತ್ ಪೀಪಲ್ ವಾಸ್ ಎವ್ರಿಥಿಂಗ್ ಫಸ್ಟ್ ಪ್ಲೇಸಲ್ಲಿ. ಸೊ ಇದೆಲ್ಲವೂ ಥಿಂಗ್ಸ್ ವಿಚ್ ಐ ವಾಸ್ ಸಪೋಸ್ ಟು ವರ್ಕ್ ಆನ್. ಬಟ್ ಅದೆಲ್ಲ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅಗೇನ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್, ಆನ್ ಯೋರ್ the way you look and the way you to carry. Again 1.5 year break agi, then you go back home and you recover from that health. I was bedridden for 1 year. ನಾನು ಮತ್ತೆ ವಾಕ್ ಮಾಡೋಕ್ಕೆ ಶುರು ಮಾಡಿದ್ದೆ 1 ವರ್ಷ ಆದಮೇಲೆ. ಅಷ್ಟೆಲ್ಲ ಪ್ರಾಬ್ಲಮ್ಸಿಂದ ಮತ್ತೆ ವಾಪಸ್ ಬಂದು ಸರ್ವೈವ್ ಆಗೋದಿತ್ತು ಗೊತ್ತಾ. ಆ್ಯಂಡ್ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಮೈ ಬ್ರದರ್ ಟೋಲ್ಡ್ ಮಿ ಒನ್ ಪಾಯಿಂಟ್, ನಿನಗಿನ್ನ ಮೋರ್ ಟ್ಯಾಲೆಂಟೆಡ್ ಮೋರ್ ಬ್ಯೂಟಿಫುಲ್ ಆಗಿರೋರೇ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ, ನೀನು ಹೋಗಿ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಅಂತ. ಬಿಕಾಸ್ ಹೀ ನ್ಯೂ ವಾಟ್ ವಾಸ್ ಮೈ ಸ್ಟೇಟ್ ಆಫ್, ಅಂದರೆ ಆಗಿನ ಇದರಲ್ಲಿ ವಾಟ್ ಆಲ್ ಐ ಹ್ಯಾಡ್ ಲಾಸ್ಟ್. ಮೈ ಫೇಸ್ ವಾಸ್ ನಾಟ್ ಲುಕಿಂಗ್ ದ ವೇ ಐ ಆಮ್ ಲುಕಿಂಗ್ ಟುಡೇ. ಐ ಹ್ಯಾಡ್ ಲಾಟ್ ಆಫ್ ಡ್ಯಾಮೇಜಸ್ ಇನ್ ಮೈ ಫೇಸ್. ಸೊ ಹೇಗೆ ಅಂತ, ದಟ್ ವಾಸ್ ಅ ಚಾಲೆಂಜ್. ನೋ, ದಟ್ ಈಸ್ ಅ ಕ್ವೆಶ್ಚನ್. ಐ ನೆವರ್ ಲೈಕ್ ಜಸ್ಟ್ ಲಿವಿಂಗ್. ಐ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಲೈಫ್. ಸೊ ದಿಸ್ ಇಸ್ ದ ಪರ್ಪಸ್ ನಾವು. ನಾನೊಬ್ಳು ನಟಿ ಆಗಬೇಕು ಅಂತ ಬಂದವಳು ನಾನು. ನಾಟ್ ದಟ್ ಐ ವಿಲ್ ಬಿ ಅ ವೆರಿ ಗ್ಲಾಮರಸ್ ಜಾಲ್ ಅಥವಾ ಐ ವಿಲ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಇನ್ ದ ರೂಮ್, ಐ ಆಮ್ ದ ಮೋಸ್ಟ್ ಟ್ಯಾಲೆಂಟೆಡ್ ವುಮೆನ್ ಇನ್ ದ ರೂಮ್ ಅಂತ ಬಂದವಳಲ್ಲ. ಬಟ್ ಐ ನೋ ಐ ವಿಲ್ ಬಿ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ವುಮೆನ್ ಇನ್ ದ ರೂಮ್. ಅದನ್ನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ ನಾನು. ನಾನು ಯಾವುದು ಗ್ರಾಂಟೆಡ್ ಆಗಿ ತೊಗೊಳ್ಳಲ್ಲ. ದ್ಯಾಟ್ಸ್ ಅ ಚಾಲೆಂಜ್ ವಾಟ್ ಮೈ ಬ್ರದರ್ ಗೇವ್ ಮಿ ಅವತ್ತಿನ ದಿನಕ್ಕೆ. ದ್ಯಾಟ್ಸ್ ವೈ ಐ ಡಿಸೈಡೆಡ್ ಟು ಕಮ್ ಬ್ಯಾಕ್ ಟು ಸಿನಿಮಾ ಇನ್ ದ್ಯಾಟ್ ಸ್ಟೇಟ್ ವೇರ್ ಐ ಹ್ಯಾವ್ ಲಾಸ್ಟ್ ಮೈ ಬ್ಯೂಟಿ, ಮೈ ಫಿಸಿಕ್, ಮೈ ಹೋಪ್ ಎಲ್ಲ ಕಳ್ಕೊಂಡಿದ್ದ ದಿನಾನು ಐ ಡಿಸೈಡೆಡ್ ಐ ವಿಲ್ ಡೂ ದಿಸ್. ಐ ವಿಲ್ ಟೇಕ್ ಅಪ್ ದಿಸ್ ಆ್ಯಂಡ್ ಐ ವಿಲ್ ಪ್ರೂವ್ ದ ವರ್ಲ್ಡ್ ದ್ಯಾಟ್ ವಾಟ್ ಐ ಕ್ಯಾನ್ ರಿಯಲಿ ಡೂ ವಿತ್ ದಿಸ್. ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಆನ್ ಮೈ ಲುಕ್ಸ್, ವರ್ಕಿಂಗ್ ಆನ್ ಮೈ ಲುಕ್ಸ್, ಮೈ ಪರ್ಸ್ನಾಲಿಟಿ. ಫ್ರಮ್ ದಟ್ ಟೈಮ್ ಅಫ್ಕೋರ್ಸ್ ಇಟ್ ಬಿಕಮ್ ವೆರಿ ಸ್ಲೋ ಬಿಕಾಸ್ ಯು ಆರ್ ಫಿನಾನ್ಷಿಯಲಿ ನಿಂಗೇನೂ ಇಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಅಲ್ವಾ. ಹಾಗಾಗಿ ಆ ಹಂತದಲ್ಲಿ ಕಷ್ಟ ಆಗಿದ್ದು ಉಂಟು. ದಟ್ಸ್ ವೈ ಇಟ್ ಟುಕ್ ಅ ಸೋ ಲಾಂಗ್ ಫಾರ್ ಮೀ ಟು ಬಿ ವೇರ್ ಐ ಆಮ್ ಟುಡೇ. ವಾಟ್ ಐಮ್ ಇವತ್ತು ನಾನು ಕೂತು ಹೇಗಿದ್ದೀನಿ, ಏನು ಮಾತಾಡ್ತಿದ್ದೀನಿ, ಇಟ್ಸ್ ಆಲ್ ಐವ್ ಲರ್ನ್ ಟು ಓವರ್ ದ ಟೈಮ್. ಏನೋ ಆನ್ ದ ನನ್ನ ಕೆಲಸ ಆನ್ ದ ಜಾಬ್ ನಾನು ಕಲ್ತಿರೋದು ಇದನ್ನೆಲ್ಲ. ಐ ಆಮ್ ವೆರಿ ಲಕ್ಕಿ. ಐ ವಾಸ್ ಇನ್ ಅ ವೆರಿ ಗುಡ್ ಹ್ಯಾಂಡ್ಸ್ ವೆನ್ ಇನಿಷಿಯಲಿ ಐ ಸ್ಟಾರ್ಟೆಡ್ ನನ್ನ ಜರ್ನಿನ. BM ಗಿರಿರಾಜ್ ಅವ್ರು ಸಿಕ್ಕಿದ್ದು ಡೆಫಿನೆಟ್ಲಿ ತುಂಬಾ ಅವಕಾಶಗಳು ಕೊಟ್ಟಿದ್ದಾರೆ. ರೀಸೆಂಟ್ಲಿ ಕನ್ನಡಿಗ ತನಕನೂ ತುಂಬಾ ಬೆಸ್ಟ್ ಥಿಂಗ್ ವಿಚ್ ಹ್ಯಾಪನ್ ಇನ್ ಮೈ ಲೈಫ್ ಇಸ್ ದ್ಯಾಟ್ ಐ got to start with him because initially ಅವ್ರು ವರ್ಕ್ಶಾಪ್ಸ್ ಮಾಡಿದ್ರು, ಅಲ್ಲಿಂದ ಒಂದು ಸೆಕೆಂಡ್ ಲೀಡ್ ರೋಲ್ ಕೊಟ್ಟರು, ಅದಾದಮೇಲೆ ಜಟ್ಟ ಕೊಟ್ಟರು, ವಿಚ್ ಲೈಕ್ ನನ್ನ ಇಡೀ ಕೆರಿಯರ್ನೇ ಏನೋ ಇವತ್ತವರೆಗೂ ಸ್ಟ್ರಾಂಗ್ ಆಗಿ ನಿಂತಿರೋ ಕಾರಣ ಗೊಂಬೆಗಳೆಲ್ಲ ಆ್ಯಂಡ್ ಜಟ್ಟ ಪರ್ಫಾರ್ಮೆನ್ಸು. ದೆನ್ ರೀಸೆಂಟ್ಲಿ ಐ ಡಿಡ್ ಕನ್ನಡಿಗ ವಿತ್ ಹಿಮ್. ಸೊ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಹ್ಯೂಜ್ ನನ್ನ ಕೆರಿಯರ್ ಲೈಫ್ನಲ್ಲಿ. ಸೊ ಆ ಥರದ ಅಪರ್ಚುನಿಟಿ ಪ್ರತಿ ಸಲ ಸಿಕ್ತಾಗಲೂ ಅದನ್ನು ಉಪಯೋಗಿಸ್ಕೊಳ್ಳೋ ಪ್ರಯತ್ನ ನಾನು ಪಟ್ಟಿದ್ದೀನಿ, ನನ್ನ ಎಫರ್ಟ್ಸ್ ಹಾಕಿದ್ದೀನಿ. ಸೊ ಹಾಗಾಗಿ ಈ ಜರ್ನಿಯಲ್ಲಿ ಇಟ್ಟು ಬಿಕಾಸ್ ಆಫ್ ಆಲ್ ದಿಸ್ ಐ ಮೀನ್ ಒಬ್ಬರು ಲೈಫ್ ತೆಗೆದು ಎಲ್ರಿಗೂ ಇರುತ್ತೆ. ಎವ್ರಿಬಡಿ ಆ್ಯಸ್ ದೇರ್ ಓನ್ ಏನೋ ಸ್ಟೋರಿ, ಏನೋ ಹಿಸ್ಟ್ರಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಟು ವೇರ್ ದೇ ಹ್ಯಾವ್ ಟುಡೇ ಆ್ಯಂಡ್ ವೈ ದೇ ಆರ್ ದೇರ್ ಟುಡೇ ಅನ್ನೋ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಸೊ ಇದರ ಮಧ್ಯೆ ಇವಾಗ ಯು ಹ್ಯಾವ್ ರೀಚ್ ದ ಸ್ಟೇಜ್ ವೇರ್ ಅಂದರೆ ಈಗ ಫಸ್ಟ್ ಅಲ್ಲ ಆಫ್ಟರ್ ಕೋವಿಡ್, ಲೈಕ್ ಅಂದರೆ ಜನಗಳ ಸಿನಿಮಾ ನೋಡೋ ರೀತಿಯೇ ಬದಲಾಗಿದೆ. ಅವರೀಗ ಕೈಯಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಥಿಯೇಟ್ರಿಗೆ ಬಂದು ನೋಡೋದಕ್ಕಿಂತ. ಸೊ ಆ ಫೇಸ್ನೂ ಕೂಡ ನೋಡಬೇಕಾಯಿತು. ಜೊತೆಗೆ ಈಗ ಟ್ಯಾಲೆಂಟ್ಸ್ ವೈಸ್ ಅಂತ ನೋಡುವಾಗ ಇವನ್ ನಾನು ಈಗ ಕೇಳಿದ್ದೀನಿ, ಸಾಕಷ್ಟು ಜನ ಹೇಳ್ತಾರೆ ಫಸ್ಟ್ ಕೇಳೋದೇ ಅವ್ರಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ನಿಮಗೆ ಅಂತ ಕೇಳ್ತಾರಂತೆ. ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಏನು ಅಂತ. ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸೇ ನಾನು ಹೇಳ್ತಿರೋದು. ಏನು ಫಾಲೋವರ್ಸ್ ಇದ್ದಾರೆ ಅವರಿಗೆ, ಚೆನ್ನಾಗಿ ಹೆಂಗಿದ್ದಾರೆ ತೋರಿಸಿ ಫಸ್ಟ್ ಏನು ಅಂತ, ಅದನ್ನು ನೋಡ್ಕೊಂಡು ಅಪ್ರೋಚ್ ಮಾಡಿದವರು ಇದ್ದಾರೆ. ಆ ಥರದ್ದೆಲ್ಲ ಸಾಕಷ್ಟು ಆ್ಯಕ್ಚುಲಿ ನಾನು ಡೈಲಿ ಬೇಸಿಸಲ್ಲಿ ಕೇಳ್ತಾ ಇರ್ತೀನಿ ಆ ಥರದ್ದೆಲ್ಲ. ಇಸ್ ಇಟ್ ರಿಯಲಿ ಟ್ರೂ? 100% ಇದೆ ನಿಜವಾಗ್ಲೂ. ಫಸ್ಟ್ ಕೇಳಿರೋದೇ ಅದು, ಫಾಲೋವರ್ಸ್ ಎಷ್ಟಿದ್ದಾರೆ ಅವ್ರಿಗೆ ಅಂತ. ಬಟ್ ಆ ಥರ ಆಗಿದ್ದಿದ್ರೆ ಇವತ್ತು ಅವ್ರ ಸಿನಿಮಾಗಳೆಲ್ಲ ಇವತ್ತು ಬ್ಲಾಕ್ ಬಸ್ಟರ್ ಆಗಬೇಕಿತ್ತಲ್ವಾ? ಅದೇನೋ ಗೊತ್ತಿಲ್ಲ, ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ. ಆ ಥರದ್ದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಬಹುಶಃ ನನಗೆ ಇರುವಂತಹ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ನನಗೆ ಹೇಳಿರೋ ಅವ್ರಿಗೆಲ್ಲ ಆ ಥರ ಆಗಿರ್ಬೋದು, ಆ ಥರದ್ದೆಲ್ಲ. ಬಟ್ ಆದರೆ ನಾನು ಒಟ್ಟಲ್ಲಿ ಹೇಳಕ್ಕೆ ಬಂದಿದ್ದೇನೆ ಅಂತಂದರೆ, ಈಗ ಅವಕಾಶಗಳಿಗೆ ಹೆಂಗೆ ಸಿಗುತ್ತೆ. ಈಗ ಸೀರಿಯಲೆಲ್ಲ ಕೆಲವು ನೋಡಿರ್ತೀವಿ, ರೀಲ್ ಸ್ಟಾರ್ಸ್ ಎಲ್ಲ ಈಗ ಆಲ್ರೆಡಿ ಲೀಡ್ಸ್ ಆಗಿ ಮಾಡ್ತಾ ಇದ್ದಾರೆ ಸೀರಿಯಲ್ಸ್ ಎಲ್ಲ. ಬಟ್ ಇಫ್ ಯು ಆರ್ ಟು ಅವೈಲಬಲ್ ಟು ದ ಆಡಿಯನ್ಸ್, ವಾಟ್ ಈಸ್ ದ ಮಿಸ್ಟರಿ ಲೆಫ್ಟ್ ಫಾರ್ ದೆಮ್ ಟು ಕಮ್ ಟು ವಾಚ್ ಯು ಇನ್ ಥಿಯೇಟರ್? ನಿನಗೆಲ್ಲ ಅಲ್ಲೇ ಕೊಟ್ಬಿಟ್ಟಿದ್ಯಲ್ಲ, ಏನೋ ಗೊತ್ತಿಲ್ಲ ಆ ಥರದ್ದು. ಇನ್ನೇನು ಹೊಸದು ನೀನೇನು ಕೊಡ್ತೀಯಾ? ಹೌದು, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫಾರ್ ಯುವರ್ ಆಡಿಯನ್ಸ್ ಅಲ್ವಾ. ಸೇವ್ ಸಮಥಿಂಗ್ ಟು ಸರ್ಪ್ರೈಸ್ ದೆಮ್ ಇನ್ ದ ಸ್ಕ್ರೀನ್. ಡೋಂಟ್ ಗಿವ್ ಎವ್ರಿಥಿಂಗ್ ನೋ ದೇರ್. ಐ ಅಂಡರ್ಸ್ಟ್ಯಾಂಡ್, ಬಟ್ ದಟ್ ಈಸ್ ಅ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಅ ಡಿಫ್ರೆಂಟ್ ಬಿಸ್ನೆಸ್.
ಡೋಂಟ್ ಮರ್ಜ್, ಎರಡು ಒಟ್ಟಿಗೆ ಮಾಡಬೇಡಿ. ಬಿಕಾಸ್ ಸಿನಿಮಾ ಐ ಬಿಲೀವ್ ಅವಾಗೆಲ್ಲ ಹೇಳೋರು ಸೆಲೆಬ್ರಿಟೀಸ್ಗಳು ಸ್ಟಾರ್ಸ್ಗಳೆಲ್ಲ ಅವಾಗ ಕಾಣಿಸ್ಕೊತಾ ಇದ್ದಿದ್ದೆ ರಿಲೀಸ್ ಟೈಮ್ನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಮಾತ್ರ ನೋಡಕ್ ಸಿಗ್ತಿತ್ತು ಅಂತ. ಬಿಕಾಸ್ ಅದೊಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಅವ್ರ ಸುತ್ತ ಒಂದು ಮಿಸ್ಟ್ರಿ ಇರ್ತಿತ್ತು, ಅವ್ರು ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಬಿಕಾಸ್ ಅವ್ರನ್ನ ಇವರು ಎಂಟರ್ಟೈನ್ ಮಾಡಿ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿರ್ತಾರೆ ಪರ್ಫಾರ್ಮೆನ್ಸ್ ಥ್ರೂ, ಕ್ಯಾರೆಕ್ಟರ್ಸ್ ಥ್ರೂ ಎಲ್ಲ. ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅವರೆಲ್ಲರೂ ಎಲ್ಲರೂ ಬಂದಿರೋರು, ಅಂಬರೀಶ್ ಸರ್. ದಟ್ ಆಲ್ಸೋ ವರ್ಕ್ಸ್ ಫಾರ್ ದ ಸಿನಿಮಾ. ಇಫ್ ಯು ಆರ್ ಟೂ ಅವೈಲಬಲ್ ಗಿವಿಂಗ್ ಎವ್ರಿಥಿಂಗ್, ಅವ್ರಿಗೆಲ್ಲ ಇಲ್ಲೇ ಸಿಗ್ಬೇಕಾದ್ರೆ ವೈ ವಿಲ್ ದೇ ಕಮ್ ಟು ಥಿಯೇಟರ್? ಸೊ ನಾನು ಇದನ್ನು ಹೇಳೋದು ಫಿಲ್ಮ್ ಮೇಕರ್ಸ್ಗೆ ಅದು ಎರಡು ಕ್ಲಬ್ ಮಾಡಬೇಡಿ, ಬೇಡ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಸೀರಿಯಲ್ ಮೇಕರ್ಸಿಗೂ ಹೇಳಬೇಕು ದಟ್ ಐ ಡೋಂಟ್ ನೋ, ಬಟ್ ಸಿನಿಮಾದಲ್ಲಿ ಪ್ಲೀಸ್ ಡೋಂಟ್. ಹಂಗಂದಿದ್ರೆ ಇವತ್ತು ಎಲ್ಲ ಸಿನಿಮಾಗಳನ್ನು 100 days ಆಗ್ಬಿಡ್ಬೇಕಿತ್ತಲ್ವ, ಬ್ಲಾಕ್ ಬಸ್ಟರ್ ಆಗಬೇಕಿತ್ತು. ನಮ್ಮ ಎಲ್ಲ ಪ್ರೊಡ್ಯೂಸರ್ಸು ಪಾಪ ಸೇಫ್ ಆಗಬೇಕಿತ್ತು. ಹಂಗೆ ನೋಡೋಕೋದ್ರೆ ಎಲ್ಲಿದೆ? ವಾಟ್ ಈಸ್ ಆ ಸಕ್ಸಸ್ ರೇಟ್ ಇನ್ ದ ಇಂಡಸ್ಟ್ರಿ? ಕರೆಕ್ಟ್, ಅದೇ ನಾನು ಅದಕ್ಕೆ ಬರ್ತಾ ಇದ್ದೆ. ಸೊ ಸಕ್ಸಸ್ ರೇಟ್ ಈ ರೀತಿ ಇದೆ, ಸಿನಿಮಾನ ಜನ ಕೈಯಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ, ಅಥವಾ ಥಿಯೇಟ್ರಿಗೆ ಅವ್ರು ನೋಡೋದಿಲ್ಲ, OTT ಅಥವಾ ಆ ಥರದ್ದೆಲ್ಲ. ಈ ಫೇಸ್ ಕೂಡ ನೀವು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಹಂತದಲ್ಲಿ ಬಂದು ನಿಂತಿದ್ದೀರಾ. ಬಟ್ ಸ್ಟಿಲ್ ಆದರೂ ಈಗ ಅಗೇನ್ ಡ್ರೈವಿಂಗ್ ಫೋರ್ಸ್ ಏನು ಎಕ್ಸಾಕ್ಟ್ಲಿ ನೀವು ಇದನ್ನು ಹೇಳಬೇಕಾದ್ರೆ ನಂಗೆ ಅನ್ಸುತ್ತೆ ದಟ್ ನಾವು ಕನ್ಸಿಸ್ಟೆಂಟ್ ಆಗಿ ಗುಡ್ ಸಿನಿಮಾಗಳು ಕೊಟ್ಟೇ ಇಲ್ಲ. ಸುಜಾ, ಎಲ್ಲಿ ಕೊಟ್ಟಿದ್ದೀವಿ? ನೋ, ವಿ ಹ್ಯಾವ್ ನಾಟ್ ಗಿವನ್. ವಿ ಹ್ಯಾವ್ ಗಿವನ್ ಗುಡ್ ಫಿಲಮ್ಸ್, ವಿ ಹ್ಯಾವ್ ಗಿವನ್ ದ ವರ್ಲ್ಡ್ಸ್ ಬೆಸ್ಟ್ ಫಿಲಮ್ಸ್ ಕೊಟ್ಟಿದ್ದೀವಿ, ಎಕ್ಸ್ಟ್ರಾಡಿನರಿ ಫಿಲಮ್ಸ್ ಕೊಟ್ಟಿದ್ದೀವಿ, ಗ್ರೇಟ್ ಕಾಂಟೆಂಟ್ಸ್ ಕೊಟ್ಟಿದ್ದೀವಿ, ಗ್ರೇಟ್ ಎಕ್ಸ್ಪೀರಿಯನ್ಸಸ್ಗಳನ್ನ ಕೊಟ್ಟಿದ್ದೀವಿ. ಬಟ್ ದ ನಂಬರ್ಸ್ ಆರ್ ಲೆಸ್. ನಮ್ಮ ಸಿನಿಮಾದಲ್ಲಿ, ನಮ್ಮ ಇಂಡಸ್ಟ್ರಿನಲ್ಲಿ ವಿ ಹ್ಯಾವ್ ದ ಬೆಸ್ಟ್ ಟೆಕ್ನಿಷಿಯನ್ಸ್, ವಿ ಹ್ಯಾವ್ ಅ ಗ್ರೇಟ್ ರೈಟರ್ಸ್, ವಿ ಹ್ಯಾವ್ ಅ ಗ್ರೇಟ್ ಫಿಲಮ್ ಮೇಕರ್ಸ್. ಆದರೆ ನಂಬರ್ ಕಡಿಮೆ ಇದೆ ಅಷ್ಟೇ. ಹಾಗಾಗಿ ನಮ್ಗೆ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗದೆ ನಮ್ಗೆ ಈ ಫ್ಲಕ್ಚುಯೇಷನ್ ಆಗ್ತಾಯಿದೆ ಮಾರ್ಕೆಟ್ನಲ್ಲಿ. ಬಟ್ ಒಂದು ಆಡಿಯನ್ಸ್ಗೂ ಇಟ್ಸ್ ಅನ್ ಇಂಡಸ್ಟ್ರಿ, ಬಟ್ ಆಡಿಯನ್ಸ್ಗೆ ನಾವು ಅದನ್ನು ಕ್ವೆಶ್ಚನ್ ಮಾಡೋದು ಎಷ್ಟು ಸರಿನೋ ತಪ್ಪ ಗೊತ್ತಾಗಲ್ಲ. ಬಟ್ ಇಟ್ಸ್ ಅಬೌಟ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಕನ್ನಡ, ಆ್ಯಂಡ್ ವಿ ಡೂ ಇಟ್ ಫಾರ್ ದೆಮ್ ಆ್ಯಂಡ್ ದೇ ಕಮ್ ಫಾರ್ ಅಸ್ ಅನ್ನೋದು ವಿ ಆರ್ ಆಲ್ ಕನೆಕ್ಟೆಡ್ ಆಗಿರೋದ್ರಿಂದ ದಟ್ ಅವರ್ ಆಡಿಯನ್ಸ್ ವೇರ್ ದ ಶೋ ಅಪ್ ಇದೆ ಗೊತ್ತಾ, ದಟ್ ರಿಯಲಿ ಮ್ಯಾಟರ್ಸ್. ಬಿಕಾಸ್ ಅವ್ರು ಒಂದು ಒಳ್ಳೆ ಸಿನಿಮಾಗೆ ಶೋ ಅಪ್ ಬಂದರೆ, ಅಲ್ಲಿ ಕಾಣಿಸ್ಕೊಂಡ್ರೆ, ದಟ್ ಗಿವ್ಸ್ ಮೋರ್ ಸ್ಟ್ರೆಂತ್ ದಟ್ ಫಿಲ್ಮ್ ಮೇಕರ್ ಆ್ಯಂಡ್ ದಟ್ ಪ್ರೊಡ್ಯೂಸರ್ ದಟ್ ಟು ಪ್ರೊಡ್ಯೂಸ್ ಸೇಮ್ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅವ್ರಿಗೊಂದು ಸ್ಟ್ರೆಂತ್ ಸಿಗುತ್ತೆ, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್ ಅಂತ ಯೋಚನೆ ಮಾಡ್ತಾರೆ. ಈಗ ಹೇಮಂತ್ ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಏನು? ಬಿಕಾಸ್ ಹಿ ಬಿಲೀವ್ ಸ್ಟ್ರಾಂಗ್ಲಿ ದಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್ಗೆ ಒಂದು ಒಳ್ಳೆ ಕತೆ ಕೊಟ್ಟರೆ ಅವರು ಬಂದು ನೋಡ್ತಾರೆ ಅನ್ನೋ ಒಂದು ನಂಬಿಕೆ. ಯಾಕೆಂದರೆ ಅವ್ರು ಗೋಧಿ ಬಣ್ಣ ಮಾಡಿದರು, ಕವಲುದಾರಿ ಮಾಡಿದ್ರು. ಆ ಎರಡೂ ಸಿನಿಮಾಗಳಿಗೂ ಕೂಡ ಆಡಿಯನ್ಸ್ ಫುಲ್ ಆಗಿದ್ರು ಥಿಯೇಟರ್ಗೆ. ಆ ಸಿನಿಮಾಗೆ ಎಷ್ಟು ಸಕ್ಸಸ್ ರೇಟ್ ಸಿಕ್ಕಿದೆ, ಎಷ್ಟು ಜನ ಸಿನಿಮಾ ನೋಡಿದ್ದಾರೆ, ಮತ್ತು ಅಷ್ಟು ಗುಡ್ ಕಾಂಟೆಂಟ್ ಸಿನಿಮಾಗಳಿಗೆ ಆಡಿಯನ್ಸ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಅನ್ನೋದು ಹೇಮಂತ್ ತುಂಬ ಚೆನ್ನಾಗಿ ಗೊತ್ತಿದ್ದಕ್ಕೆ, ಜನ ಅವ್ರ ಬಗ್ಗೆ ಅವ್ರ ನಂಬಿ ಬಂದಿದ್ದಕ್ಕೆ, ಅವರ ನಂಬಿಕೆ ಉಳಿಸ್ಕೊಂಡಿದ್ದಕ್ಕೆ, ಮತ್ತು ಇವರು ಇದೇ ಥರದ್ದು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಿದ್ದು. ಸೊ ಇಟ್ಸ್ ಆಲ್ವೇಸ್ ಎರಡು ರಿಲೇಟಬಲ್ ಅಲ್ವಾ. ನೀನು ಯಾವ ಸಿನಿಮಾಗೆ ಬಂದು ನೀನು ಶಕ್ತಿ ಕೊಡ್ತೀಯೋ, ಆ ಮೇಕರ್ಸ್ ಇನ್ನೊಂದು ಅದೇ ಥರ ಸಿನಿಮಾ ಮಾಡೋಕ್ಕೆ ಶಕ್ತಿ ಬರುತ್ತೆ. ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಶೋ ಅಪ್ ಇನ್ ಗುಡ್ ಫಿಲಮ್ಸ್ ಆ್ಯಂಡ್ ಆಲ್ಸೋ ನಾಟ್ ಟು ಶೋ ಅಪ್ ಇನ್ ಅ ಬ್ಯಾಡ್ ಫಿಲಮ್ಸ್, and it's very important. So I am very proud. ನನ್ನ ಸಿನಿಮಾ ಅಜ್ಞಾತವಾಸಿಗೆ these two names are enough, ಹೇಮಂತ್ and ಜನಾರ್ದನ್, because of the quality of work they have been giving so far. ಅವ್ರ ಸಿನಿಮಾಗಳು ಮಾಡ್ಕೊಂಬಂದಿರೋದು, ಅವ್ರ ಚಾಯ್ಸಸ್ಸು, ಅವ್ರ ನಾಲೆಡ್ಜು ಎಲ್ಲವೂ ಇಟ್ಸ್ ಕೌಂಟಿಂಗ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ದೇ ಹ್ಯಾವ್ ದರ್ ಓನ್ ಫಾಲೋಯಿಂಗ್, ಬಿಕಾಸ್ ಅವ್ರು ಏನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅಂತ ಅಲ್ವಾ. ಸೊ ದೇ ಹ್ಯಾವ್ ದರ್ ಎಥಿಕ್ಸ್. ಅವ್ರು ಅದನ್ನೇ ನಂಬಿ ಅದನ್ನೇ ಮಾಡ್ಕೊಂಬರ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಅಸೋಸಿಯೇಷನ್. ಆ್ಯಂಡ್ ಅವ್ರು ಏನು ತೊಗೊಂಬರ್ತಿದ್ದಾರೆ ಈ ಸಿನಿಮಾ ಮುಖಾಂತರ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಕರೆಕ್ಟ್. ಈಗ ಅಜ್ಞಾತವಾಸಿ ವಿಷಯಕ್ಕೆ ಬರೋದಾದರೆ, ಈಗ ಆಲ್ಮೋಸ್ಟ್ 3 monthsಲ್ಲಿ 120+ ಸಿನಿಮಾಸ್ ರಿಲೀಸ್ ಆಗಿರೋದು. ಸೊ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಅಥವಾ ಥಿಯೇಟ್ರಲ್ಲಿ ಅಂತ ಗೊತ್ತಿರೋ ವಿಚಾರ. ಸೊ ಅಂದರೆ ಈ ಥರದೊಂದು ಬ್ಯಾಕ್ಗ್ರೌಂಡ್ ಇರುವಾಗ ಜನಗಳಿಗೆ ಲಿಟ್ರಲಿ ಅಂದರೆ ಯಾವ ರೀತಿ ನೀವು ಕಮೆಂಟ್ಸ್ ನೋಡಿರ್ಬೋದು, ಯಾವುದಾದ್ರೂ ಒಂದು ಸಿನಿಮಾ ಟ್ರೈಲರು ಅಥವಾ ಇನ್ನೊಂದಿನೋ ಬಂದಾಗ, ಅಥವಾ ನಮ್ದು ಯಾವುದೋ ಇಂಟರ್ವ್ಯೂಸ್ ಮಾಡಿದಾಗ, ಯಾವುದು ನಿಮ್ಮ ಈ ಅಜ್ಞಾತವಾಸಿಗಲ್ಲ ಬೇರೆ, ಯಾರೋ ಸಿನಿಮಾ ನೋಡ್ತಾ ಇಲ್ಲ, ಬಿಟ್ಬಿಡಿ, ಇದು ಯಾಕೆ ಮಾಡ್ತಾ ಇದ್ದೀರಾ,
ಯಾರು ನೋಡಲ್ಲ ಈಗ, ಹೋಗಿ ಮನೆಗೆ ಹೋಗಿ ಬೇರೆ ಕೆಲಸ ಮಾಡಿ ಆ ಥರದ್ದೆಲ್ಲ ಆ ಲೆವೆಲಿಗೆ ಬಂದಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಲಾಸ್ಟ್ ಕಂಪ್ಲೀಟ್ ಹೋಪ್ಸ್. ಆ್ಯಕ್ಚುಲಿ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಹಂತಕ್ಕೆ ತಲುಪಿದ್ದಾರೆ ಇವತ್ತು. ಆ್ಯಕ್ಚುಲಿ ಜನಗಳು ನಿಜವಾಗ್ಲೂ ತಲುಪಿದ್ದಾರೆ. ನಾವು ಬಿಕಾಸ್ ನಾವು ನೋಡ್ತೀವಲ್ಲ ಹಾಗೆ ಪ್ಲಾಟ್ಫಾರ್ಮ್ ಜಸ್ಟ್ ಟು ಥ್ರೋ ಸಮಥಿಂಗ್. ಈ ಥರದಾಗ ಮುಂಚೆ ಇರಲಿಲ್ಲ ಅಂತ ಅಲ್ಲ ಅಲ್ವಾ, ಜಸ್ಟ್ ದಟ್ ಇಟ್ಸ್ ಟು ಅವೈಲಬಲ್ ನೌ ಫಾರ್ ದೆಮ್. ಒಂದು ಪ್ಲಾಟ್ಫಾರ್ಮ್ ಕಮೆಂಟ್ ಹಾಕಿ ಹೋಗೋದು ಈಸಿ, ಅದಕ್ಕೆ ಅವ್ರು ಹಾಕ್ತಿದ್ದಾರೆ ಅಷ್ಟೇ. ಮುಂಚೆನೂ ಅವ್ರು ಇದ್ರು ಈ ತರ ಪಾಸ್ ಮಾಡ್ತಿದ್ರು ಕಮೆಂಟ್ಸ್ಗಳನ್ನ, ಅವಾಗ ಈ ತರ ವೇದಿಕೆ ಇಲ್ಲ, ಹಂಗಾಗಿ ನಮಗೆ ಗೊತ್ತಾಗ್ತಿರ್ಲಿಲ್ಲ, ರೀಚ್ ಆಗ್ತಾ ಇರಲಿಲ್ಲ. ಇವಾಗ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇದೆ, ಎಲ್ಲರೂ ಅಲ್ಲಿ ಹೋಗ್ತೀವಿ, ನೋಡ್ತೀವಿ, ಹಂಗಾಗಿ ಅದನ್ನ ಓದ್ತಿದೀವಿ, ಗೊತ್ತಾಗ್ತಿರುತ್ತೆ. ಸಿ ಮಲಯಾಳಂ ಇಂಡಸ್ಟ್ರಿನ ಇವತ್ತು ಅಪ್ರಿಷಿಯೇಟ್ ಮಾಡ್ತೀವಿ, ಎಲ್ಲರಿಗೂ ಬಂದಿದೆ ಅಂತಂದ್ರೆ ಅವರು ಇಲ್ಲಿಂದಾನೇ ಶುರು ಮಾಡಿ ಇಲ್ಲಿಂದಾನೇ ಅಲ್ಲಿಗೆ ಬರಬೇಕು. ಅವ್ರು ಇಲ್ಲಿ ಶುರು ಮಾಡಿ ಕನ್ಸಿಸ್ಟೆಂಟ್ ಆಗಿ ಗುಡ್ ಕ್ವಾಲಿಟಿ ವರ್ಕ್ನ ಕೊಡ್ಕೊಂಡು ಬಂದಿರೋದ್ರಿಂದ ಅವ್ರು ಇವತ್ತು ಅಲ್ಲಿದ್ದಾರೆ. ಎಷ್ಟೊಂದು ಗುಡ್ ವರ್ಕ್ಸ್. ಐ ಟೆಲ್ ಯು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನೋಡಿದ್ರೆ ನೀವು ಸಚ್ ಅ ನೈಸ್ ಫಿಲ್ಮ್. ಹೌದು, ಬಟ್ ಆದರೆ ನಾನು ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಅಂದ್ರೆ ಸಿಗಲಿಲ್ಲ. ಐ ನೋ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಇಟ್ ವಿಲ್ ಬಿಕಾಸ್ ವಿ ಆರ್ ಟಾಕಿಂಗ್ ಟುಡೇ ಅಲ್ವಾ, ಇವತ್ತು ನಾವು ಮಾತಾಡ್ತಿದ್ದೀವಿ ಆ ಸಿನಿಮಾ ಬಗ್ಗೆ. ವೈ? ಬಿಕಾಸ್ ಆಫ್ ದ ಗುಡ್ ವರ್ಕ್. ಆ್ಯಂಡ್ ಮಿಥ್ಯಾ ವಾಸ್ ಸಚ್ ಅ ಗುಡ್ ವರ್ಕ್. And of course Chumantar also did well. And Nodidavaru Enantare also did well. There are good films which are coming. That's very important. ಒಳ್ಳೆ ಸಿನಿಮಾ ಬಂದಾಗ ಅದನ್ನ ನೋಡೋದು, ಅದನ್ನ ಅಪ್ರಿಷಿಯೇಟ್ ಮಾಡೋದು, ಅದ್ರ ಬಗ್ಗೆ ಒಂದು ಒಳ್ಳೆ ಅದನ್ನೆಲ್ಲ ನೋಡಿದ್ದಾರೆ. ಇದೆಲ್ಲ ಒಳ್ಳೆ ಫಿಲ್ಮ್ಸ್ ನೀವು ಹೇಳಿದಲ್ಲ, ಕನ್ಸಿಸ್ಟೆಂಟ್ ಆಗಿ ಹೋಗುತ್ತೆ, ಎವ್ರಿಥಿಂಗ್ ವಿಲ್ ಗೋ. ಬಟ್ ಏನು ಗೊತ್ತಾ, ನನಗೆ ಆ ಒಂದು ತಂಡಕ್ಕೆ ಮತ್ತೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಥರ ಅಥವಾ ಈಗ ಓಕೆ ಒಂದು ತುಂಬ ಅಷ್ಟೇನು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಚೂಮಂತರ್ ಓಕೆ ಡಿಡ್ ವೆಲ್, ಬೇರೆ ಯಾವುದೆಲ್ಲ ಸಿನಿಮಾಗಳು ಹೇಳಿದರೆ ಸಿಕ್ಕಿದೆ, ಬಟ್ ಅದನ್ನೇ ಏನೋ ಒಂದು ರೀತಿ ನಾವು ನೆಕ್ಸ್ಟ್ ಅವರಿಗೆ ಬೇರೆ ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಷ್ಟು ಸಪೋರ್ಟ್ ಸಿಗಲಿಲ್ಲ ಅಂತ. ಆ್ಯಸ್ ಅ ಬಾಕ್ಸ್ ಆಫೀಸ್ ದೊಡ್ಡದಾಗಿ ಸಪೋರ್ಟ್ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ನಾವು ಹೇಳೋ ಒಂದು ಒಳ್ಳೆ ಮಾತು ಗೊತ್ತಾ, ಅವ್ರಿಗೆ ಇನ್ನೊಂದು ಇದೇ ಥರ ಒಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ನಂಬಿಕೆ ಬರುತ್ತೆ. ವಿ ಹ್ಯಾವ್ ಟು ಟೆಲ್ ದೆಮ್, ಎಸ್ ಸರ್ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಸ್ಟಿಗೆ ಏನು ಬೇಕು ಮೇಯ್ನಾಗೆ, ಅದೇ ಬೇಕು. ದಟ್ ಈಸ್ ಎಂಕರೇಜ್ಮೆಂಟ್ ವಿ ಹ್ಯಾವ್ ಟು ಗಿವ್ ಈಚ್ ಅದರ್. ಮೀಡಿಯಾ ಆ್ಯಂಡ್ ಸಿನಿಮಾದವರು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಈಚ್ ಅದರ್. ವಿ ಕಾಂಟ್, ಇದೇ ಬಿಸ್ನೆಸ್. ಐ ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ನ ಮೀರಿ ಒಂದು ಪಾಯಿಂಟ್ಗೆ ವೆನ್ ಯು ಕಮ್ ಅಕ್ರಾಸ್ ಅ ಗುಡ್ ಫಿಲಮ್, ಒಂದು ಹೆಜ್ಜೆ ಮುಂದೆ ಹೋಗಿ ಸಪೋರ್ಟ್ ಮಾಡಿ ಅಲ್ವಾ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವಿದ್ರೆ ನೀವು, ನೀವಿದ್ರೆ ನಾವು, ವಿ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಲೆಟ್ಸ್ ಸಪೋರ್ಟ್ ಈಚ್ ಅದರ್. ನೋ ಎವ್ರಿ ಟೈಮ್ ಬರೀ ಬಿಸ್ನೆಸ್ ಆಗೇ ನೋಡೋಕ್ಕಾಗಲ್ಲ. ಒಂದರ ಕಾಂಟೆಂಟ್ ಸಿನಿಮಾ ಬಂದಾಗ ಐ ರಿಯಲಿ ಫೀಲ್ ಗುಡ್ ವೆನ್ ಐ ಸಿ ದಿಸ್ ಕೈಂಡ್ ಆಫ್ ಫಿಲಮ್. ನನ್ನ ಸರ್ಕಲಲ್ಲಿ ಎಷ್ಟು ಚರ್ಚೆ ಆಯಿತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಬಂದಾಗ, ಐ ಹ್ಯಾವ್ ಟೋಲ್ಡ್ ಮೆನಿ ಪೀಪಲ್ ಸೋ ಪ್ರೌಡ್ಲಿ ದಟ್ ಗೋ ಅಂಡ್ ವಾಚ್, ದಿಸ್ ಇಸ್ ಅ ಕನ್ನಡ ಫಿಲಮ್, ದಿಸ್ ಇಸ್ ಅ ಸೂಪರ್ ಫಿಲಮ್, ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್. ಐ ಸ್ಟಿಲ್ ರಿಮೆಂಬರ್ ನಾನು ಥಿಯೇಟ್ರಲ್ಲಿ ಕುತ್ಕೊಂಡಾಗ ನನ್ನ ಹಿಂದೆ ಇದ್ದಿದ್ದು ರೋಸ್ ಅವರಲ್ಲೇ ಸಖತ್ತಾಗಿದೆ ಅಲ್ಲ, ಮಜಾ ಬಂತಲ್ಲ, ಒಂಥರ ಹೊಸ ಥರ ಇತ್ತಲ್ವಾ. ದೇ ಆರ್ ಆಲ್ ನಾರ್ಮಲ್ ಆಡಿಯನ್ಸ್, ಆ ಥರ ಮಾತಾಡಿದವರು. ಅದಕ್ಕೆ ಇನ್ನೊಂದು ರೀತಿ ಸಪೋರ್ಟ್ ಮೀಡಿಯಾಯಿಂದ ಸಿಕ್ಕಿದ್ರೆ ಐ ವಿಲ್ ಕ್ವೆಶ್ಚನ್ ಮೀಡಿಯಾ ಆಲ್ಸೋ. ನಾನು ಕ್ವೆಶ್ಚನ್ ಮಾಡ್ತೀನಿ ಮೀಡಿಯಾನ. ನೀವು ಒಂದು ಹೆಜ್ಜೆ ಹೋಗಿ ಏನು ಸಪೋರ್ಟ್ ಮಾಡಿದ್ರಿ ಅವ್ರು? ನಾವು ರಿವ್ಯೂ ಮಾಡ್ಬೋದು, ಅದು ಮಾಡಿದ್ದೀವಿ ಆ್ಯಕ್ಚುಲಿ ಆ ಸಿನಿಮಾಗಳಿಗೆ. ನಮ್ಮ ಪರಿಧಿ ಅಷ್ಟೇ ಆ್ಯಕ್ಚುಲಿ ಇರೋದು. ಐ ಅಂಡರ್ಸ್ಟ್ಯಾಂಡ್ ಈವನ್ ದಟ್ ಆಲ್ಸೋ. ಬಟ್ ಎಲ್ಲ ನಮ್ಮಲ್ಲಿರೋ ಒಬ್ಬ ಆರ್ಟಿಸ್ಟ್ ಎಲ್ಲನೂ ಪ್ರಶ್ನೆ ಮಾಡೋ ಹಾಗೆ ಮಾಡಿಬಿಡ್ತಾರೆ ಅಷ್ಟೇ. But it feels, very, but we will be there for sure. We have a very good directors coming. Last years alla enta ಒಳ್ಳೊಳ್ಳೆ ಸಿನಿಮಾ ಬಂತು. Of course ಜೂನಿ ಮಾಡಿದ್ವಿ, ಶಾಕಾರಿ ರಿವ್ಯೂ ಮಾಡಿದ್ವಿ, ಬ್ಲಿಂಕ್ ಮಾಡಿದ್ವಿ. There are so many. Daredevil Mustafa was also last year ಬಂದಿದ್ದು. Last year 23 na ansa. Mondesi Barrieri last year ಬಂದಿದ್ದು. And ಎಷ್ಟೊಂದು ಧರಣಿ ಮಂಡಲ ಮಧ್ಯದೊಳಗೆ ಐ ಥಿಂಕ್ ಅದಕ್ಕಿಂತ ಮುಂಚೆ ಬಂದಿತ್ತು ಅನ್ಸುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಗುಡ್ ಫಿಲ್ಮ್ಸ್, ಬಟ್ ವಿ ಶುಡ್ ಅಟ್ಲೀಸ್ಟ್ ವೆನ್ ವಿ ಕಮ್ ಅಕ್ರಾಸ್ ಸೆಲೆಬ್ರೇಟ್ ಮಾಡೋಣ. ಬರ್ತಿರೋ ಒಳ್ಳೆ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಲೀವ್ ದಟ್ ನಂಬರ್ಸ್. ಎಷ್ಟು ಸಿನಿಮಾ ಬರ್ತಿದೆ ಬಿಟ್ಬಿಡೋಣ, ಎಷ್ಟು ಕೆಟ್ಟ ಸಿನಿಮಾ ಬರ್ತಿದೆ ಬಿಟ್ಬಿಡೋಣ. ಲೆಟ್ಸ್ ಟಾಕ್ ಅಬೌಟ್ ಗುಡ್ ಫಿಲ್ಮ್ಸ್. ನೋ ಸಿ ವೆನ್ ವಿ ಆರ್ ಸಿಟ್ಟಿಂಗ್ ಫಾರ್ ದ ಇಂಟರ್ವ್ಯೂ, ಯು ಆಸ್ಟ್ ಮೀ 120 ಫಿಲ್ಮ್ಸ್ ಬರ್ತಿದೆ, ಇದ್ರ ಮಧ್ಯೆ ನಾವು ಹಿಂಗಿದ್ದೀವಿ, ಮೊಬೈಲಲ್ಲಿ ನೋಡ್ತಿದ್ದಾರೆ. ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್. ನೀವು ಅದಕ್ಕೆ ಅಟೆನ್ಷನ್ ಏನು ಕೊಡ್ತಿದ್ದೀರಾ? ದಿಸ್ ಇಸ್ ಅ ಸ್ಟ್ರಾಂಗ್ ಮೀಡಿಯಾ ವೇರ್ ವಿ ಆರ್ ಸಿಟ್ಟಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಇನ್ ಅ ಚಾನಲ್. ಅದು ಗೌರಿ ಶಕ್ಕಿ ಅವರ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಅವ್ರಿಗೆ ಅದು ಒಂದು ದೊಡ್ಡ ಫಾಲೋಯಿಂಗ್ ಇದೆ. ಎಸ್ ಬಿಲ್ಡ್ ಇಟ್ ಫ್ರಮ್ ಎಷ್ಟು ವರ್ಷಗಳಿಂದ ಬಿಲ್ಡ್ ಮಾಡಿದ್ದಾರೆ ಅವರೊಂದು ಬ್ರ್ಯಾಂಡ್ನ. ಇವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ನಾವು ಏನಕ್ಕೆ ಅದಕ್ಕೆಲ್ಲ ಲೈಮ್ಲೈಟ್ ಏನು ಕೊಡಬೇಕು? ಲೆಟ್ಸ್ ಟಾಕ್ ಅಬೌಟ್ ದ ಗುಡ್ ಫಿಲಮ್. ಓಕೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಸಿನಿಮಾ ಬಂತು. ಲೆಟ್ಸ್ ಟಾಕ್ ಅಬೌಟ್ ದಟ್ ಫಿಲಮ್. ಲೆಟ್ಸ್ ಟಾಕ್ ಅಬೌಟ್ ದಟ್ ಫಿಲಮ್ ಮೇಕರ್. ಲೆಟ್ಸ್ ಟಾಕ್ ಅಬೌಟ್ ಮಿಥ್ಯಾ, ದಟ್ ಫಿಲಮ್ ಮೇಕರ್.
ಚೂಮಂತರ ಒಂದು ಒಳ್ಳೆ ಕಮರ್ಷಿಯಲ್ ಹಾರರ್ ಫಿಲಮ್ ಮಾಡಿದ್ರು ಅವ್ರಿಗೇನು ಚಾಲೆಂಜಸ್ ಅದ್ರ ಬಗ್ಗೆ ಮಾತಾಡೋಣ ಅಲ್ವಾ, ಇದನ್ನೆಲ್ಲ ಬಿಟ್ಬಿಡೋಣ. ದಟ್ಸ್ ಹೌ ವಿ ಬ್ರಿಂಗ್ ದ ಚೇಂಜ್ ಟು ದ ಮಾರ್ಕೆಟ್ ಈಸ್ ವಾಟ್ ಐ ಬಿಲೀವ್ ಬೈ ಓನ್ಲಿ ಟಾಕಿಂಗ್ ಗುಡ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಸಿನಿಮಾ ಇಂಡಸ್ಟ್ರಿ. ಐ ಆಮ್ ಶೋರ್ ವಿ ವಿಲ್ ಗೆಟ್ ದೇರ್. ಡೆಫಿನೆಟ್ಲಿ ನಾವು ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ವಿ ಹ್ಯಾವ್ ಆಲ್ ದ ಕ್ಯಾಲಿಬರ್ ಆ್ಯಂಡ್ ವಿ ಹ್ಯಾವ್ ಆಲ್ ದ ಟೆಕ್ನಿಕ್. ಅಲ್ಲ, ನಮಗೆ ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ, ಬರ್ತಾ ಇದೆ, ಅದ್ರ ಬಗ್ಗೆ ನನಗೆ ಡೌಟ್ ಇಲ್ಲ. ನನಗೆ ಈ ಎಲ್ಲ ಒಳ್ಳೆ ಸಿನಿಮಾಗಳು ನಾವೆಲ್ಲ ಏನೆಲ್ಲ ಹೆಸರು ಹೇಳಿದ್ವಿ, ಅದು ಈ ಮಲಯಾಳಮಲ್ಲಿ ಯಾವುದೋ ಸೂಕ್ಷ್ಮದರ್ಶಿನಿ ಅಂತ ಬಂತು ಅಥವಾ ಆಫೀಸರ್ ಆನ್ ಡ್ಯೂಟಿ ಬಂತು, ಆ ಥರನೇ ವರ್ಕ್ ಆಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ, ಬೇರೆ ಏನಿಲ್ಲ. ಸಿ ಅಲ್ಲಿ ಏನಾಗುತ್ತೆ, ಒಂದು ಕಾಂಟೆಂಟ್ ಫಿಲ್ಮ್ 50 crores 60 crores ಮಾಡ್ತಾ ಇದೆ. ಹೌದು, ಪ್ರೇಮಲು ಸಿನಿಮಾ 100 crores ಮಾಡ್ತು, ಆವೇಶಂ ಸಿನಿಮಾ 100 crores and that went to 250 or 300 crores. See why they're making so much of money with such a small budget of cinema? It's because of the consistent ಆಗಿ ಒಂದು ಒಳ್ಳೆ ವರ್ಕ್ ಅವರು ಲಾಂಗ್ 10 ವರ್ಷದಿಂದ ಮಾಡ್ಕೊಂಬಂದಿರೋದಕ್ಕೆ ಇವತ್ತಿಗೆ ಬಂದಿರೋ ರಿಸಲ್ಟ್ ಅಲ್ಲ ಅದು. ದಟ್ ಇಸ್ ನಾಟ್ ದ ರಿಸಲ್ಟ್ ಆಫ್ ದಟ್ ಫಿಲಮ್. 50 ಕೋಟಿ ಏನು ಆ ಸಿನಿಮಾ ಮಾಡಿದೆ, ಅದು ಆ ಸಿನಿಮಾ ಅದು ಒಂದ್ರದೇ ಸೋಲೋ ಸಕ್ಸಸ್ ಅಲ್ಲ, ಅದು ಇಂಡಸ್ಟ್ರಿ ಸಕ್ಸಸ್. ಬೇರೆ ಸಿನಿಮಾಗಳು ಕನ್ಸಿಸ್ಟೆಂಟ್ ಆಗಿ ಗುಡ್ ಕ್ವಾಲಿಟಿ ಆಫ್ ವರ್ಕ್ ಮಾಡ್ಕೊಂಡು ಬಂದಿದ್ಮೇಲೆ ನಂಬಿಕೆ ಉಳಿಸ್ಕೊಂಡು ಬಂದಿರೋದ್ರಿಂದ ಆಡಿಯನ್ಸ್ ಇದು ಚೆನ್ನಾಗಿದೆ ಅಂದಾಗ ನಂಬಿ ಥಿಯೇಟರ್ಗೆ ಬರ್ತಾರೆ. ಹಂಗಾಗಿ ಆ ನಂಬರ್ಸ್ ಬರ್ತಿದೆ. ನಮ್ಮಲ್ಲೂ ಕೂಡ ಅದನ್ನು ನಾವು ಮಾಡಬೇಕು. ರಾಜ್ ಸರ್ ಒಂದು ಮಾತು ಹೇಳಿದ್ರು ಯಾವುದೋ ಇಂಟರ್ವ್ಯೂನಲ್ಲಿ, ರಾಜ್ ಬಿ ಶೆಟ್ಟಿ ಅವರು, ನಮ್ಮ ಇಂಡಸ್ಟ್ರಿನಲ್ಲಿ ಒಬ್ಬನ ಸೋಲೋದಕ್ಕೆ ದುಡ್ಡು ಕೊಟ್ಟು ಅವ್ನು ದುಡ್ದಿರೋ ದುಡ್ಡನ್ನ ಖರ್ಚು ಮಾಡಿ ಒಬ್ಬನ ಸೋಲನ್ನ ಬಯಸ್ತಾನೆ ಇಲ್ಲಿ ಅಂತ. ದಟ್ ಶುಡಂಟ್ ಹ್ಯಾಪನ್. ನಾವು ನಮ್ಮ ಕಾಲ ನಾವು ಹೇಳ್ಕೋಬಾರ್ದು. ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ನನ್ನ ಸಿನಿಮಾ ಸಕ್ಸಸ್ಸು ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ, ಆ ಸಿನಿಮಾ ಸಕ್ಸಸ್ ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಹೋಗ್ತಾ 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 ಎಲ್ಲ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಹೆಲ್ಪ್ ಆಗಿ ಇವಾಗೇನು ಒಂದು ಸೂಪರ್ ಹಿಟ್ ಸಿನಿಮಾ, ಒಂದು ಕಾಂಟೆಂಟ್ಸ್ ಫಿಲ್ಮ್ 2 ಕೋಟಿ ಹಾಕಿ ಮಾಡಿದ್ರೆ 5 ಕೋಟಿ ಬರೋದು 50 ಕೋಟಿನೂ ಬರುತ್ತೆ. ಬಟ್ ಅದು ನಿನ್ನೊಬ್ಬನಿಂದ ಆಗೋದಲ್ಲ, ನೀನೊಬ್ಬ ಒಳ್ಳೆ ಸಿನಿಮಾ ಕೊಡೋದ್ರಿಂದ ಆಗೋದಲ್ಲ. ನೀನು ಇಡೀ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಕೊಡೋದ್ರಿಂದ ಯು ವಿಲ್ ಆಲ್ಸೋ ಮೇಕ್ ಇಟ್ 50 crores ಟುಮಾರೋ. ಲೆಟ್ಸ್ ವರ್ಕ್ ಟುವರ್ಡ್ಸ್ ದಟ್. ಓಕೆ, ಲೆಟ್ಸ್ ಹ್ಯಾವ್ ಅ ಕಾಂಪಿಟೇಷನ್. ನಮ್ಗಳ ಮಧ್ಯೆ ಬೇಡ, ಲೆಟ್ಸ್ ಕಾಂಪೀಟ್ ವಿತ್ ಅದರ್ಸ್. ಆ ಥರ ಜಲಸ್ ಇಟ್ಕೊಂಡು ಅಟ್ಲೀಸ್ಟ್ ಆ ಥರನಾದ್ರು ಫೈಟ್ ಮಾಡೋಣ. ಲೆಟ್ಸ್ ಲೀವ್ ಇಟ್, ಒಂದು ಸೌಹಾರ್ದತೆಯಲ್ಲಿ ಕೆಲಸ ಮಾಡೋಣ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಅದೇ ನನಗೆ ಇನ್ಫ್ಯಾಕ್ಟ್ ನನಗೆ ಅಜ್ಞಾತವಾಸಿ ಮೂಲಕ ಆಗಬೇಕಾಗಿರೋದು ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಆ್ಯಕ್ಚುಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು. ಸೊ ಈ ರೀತಿ ಕಾಂಟೆಂಟ್ ಇರೋ ಸಿನಿಮಾಗಳನ್ನೇ ಮಾಡಬೇಕು ಇನ್ಮೇಲೆ. ಹಾಗಿದ್ರೆ ಮಾತ್ರನೇ ವರ್ಕ್ ಆಗುತ್ತೆ. ಅಥವಾ ಈ ರೀತಿ ನಮಗೆ ಅಂದರೆ ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಹೋದ್ರೇ ಬೇರೆ ಎಲ್ಲ ಏನು ಸಿದ್ಧ ಸೂತ್ರಗಳನ್ನು ಹೊರತುಪಡಿಸಿ ಸಿದ್ಧ ಸೂತ್ರಗಳು ಇರಬೇಕಿಲ್ಲ ಅಂತಲ್ಲ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಟ್ಟು ಎಂಟರ್ಟೈನ್ಮೆಂಟ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಪ್ಲಸ್ ಅಲ್ಲಿ ನಮಗೆ ಎಲ್ಲ ರೀತಿಯೂ ಅಂದರೆ ಬಂದು ನೋಡಿದಾಗ ನಮಗೆ ಖುಷಿ ಕೊಡ್ತು ಸಿನಿಮಾ ಒಟ್ಟಿನಲ್ಲಿ, ಅಥವಾ ರಿಪೀಟ್ ವ್ಯಾಲ್ಯೂ ಇದೆ ಇದಕ್ಕೆ ಅನ್ನೋ ಥರ ಇದ್ರೆ ಆಯಿತು. ಸೊ ಅದು ಆಗಬೇಕು ಅಂತ ಅಷ್ಟೇ. ಎಕ್ಸಾಕ್ಟ್ಲಿ. ಬಟ್ ಆಸ್ ಅನ್ ಇಂಡಸ್ಟ್ರಿ ವಿ ನೀಡ್ ಆಲ್ ಕೈಂಡ್ ಆಫ್ ಫಿಲ್ಮ್ಸ್. ವಿ ನೀಡ್ ಮಾಸ್ ಮಸಾಲಾ, ವಿ ನೀಡ್ ಫ್ಯಾಮಿಲಿ ಡ್ರಾಮಾ, ವಿ ನೀಡ್ ಥ್ರಿಲ್ಲರ್ಸ್, ವಿ ನೀಡ್ ರಾಮ್ ಕಾಮ್ಸ್. ನಮ್ಗೆಲ್ಲ ಜಾನರ್ ಸಿನಿಮಾಸ್ಗಳು ಬೇಕು, ಬಿಕಾಸ್ ವಿ ಹ್ಯಾವ್ ಅನ್ ಆಡಿಯನ್ಸ್ ಫಾರ್ ಎವ್ರಿಥಿಂಗ್. ಬಟ್ ಯಾವ್ಯಾವ ಜಾನರಲ್ಲಿ ಸಿನಿಮಾ ಮಾಡ್ತೀವಿ, ಏನೇನು ಮಾಡ್ತೀವಿ, ಅದರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಆ ಜಾನರ್ಸಲ್ಲಿ ಸಿನಿಮಾ ಮಾಡಕ್ಕೆ ಹೋಗೋಣ. ದಿಸ್ ಈಸ್ ಗುಡ್, ದಿಸ್ ಇಸ್ ಬ್ಯಾಡ್, ಡೆಫಿನೆಟ್ಲಿ ಇಲ್ಲ. ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಅಟ್ ದ ಎಂಡ್ ಆಫ್ ದ ಡೇ ಆಸ್ ನಾವು ಪಬ್ಲಿಕ್ಕಿಗೆ ಕೊಡಬೇಕು. ಸಿ ಐ ವಿಲ್ ಟೆಲ್ ಯು, ಇಟ್ಸ್ ಅ ರಿಸರ್ಚ್, ಇಟ್ಸ್ ಡನ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೇ ಬಂದಿದ್ದಿದ್ದು ಆ್ಯಕ್ಚುಲಿ, ದಟ್ ಒಂದು ರೀಲ್ ನೋಡೋದ್ರಿಂದ ಆಗೋ ಡಿಪ್ರೆಷನ್ ಇದೆ ಗೊತ್ತಾ, ನಮ್ಮ ಲೈಫ್ನ ಎಷ್ಟೋ ಸ್ಪೀಡ್ ಕಡಿಮೆ ಮಾಡಿಬಿಡುತ್ತೆ ಅದು. ಬಟ್ ಒಂದು ಸಿನಿಮಾ ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಇಟ್ ಗಿವ್ಸ್ ಇದೆ ಗೊತ್ತಾ. ಒಂದು ಗುಡ್ ಫಿಲಮ್ ನೀನು ಥಿಯೇಟ್ರಿಂದ ನೋಡ್ಕೊಂಬಂದೆ, ದಟ್ ವಿಲ್ ಬಿ ವಿತ್ ಯು ಫಾರ್ ಅ ವೀಕ್ ಆ್ಯಂಡ್ ಇಟ್ ವಿಲ್ ಮೋಟಿವೇಟ್ ಟು ಡೂ ವಾಟ್ ಯು ವಾಂಟ್. ಬಟ್ ಒಂದು ರೀಲ್ ನೀನು ಕುಗ್ಸ್ಬಿಡುತ್ತೆ. ನಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಓನ್ಲಿ ಒಂದು ಹ್ಯಾಪಿ ಫೇಸು, ಅವನು ಬೆಸ್ಟ್ ವರ್ಷನ್ ಆಫ್ ಹಿಮ್ಸೆಲ್ಫ್ ಹಾಕ್ತಾನೆ. ಬಟ್ ಸಿನಿಮಾ ವಿಲ್ ನೆವರ್ ಶೋ ದ ಬೆಸ್ಟ್ ವರ್ಷನ್ ಆಫ್ ದ ಮ್ಯಾನ್. ಎಲ್ಲನೂ ತೋರಿಸುತ್ತೆ, ಅವನ್ನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡುತ್ತೆ, ಅದನ್ನು ನೀನು ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಅಡ್ರೆಸ್ ಮಾಡುತ್ತೆ. How to be a human, and it's okay to be very normal, it's okay to be human, to face all this is life ಅಂತ ಬದುಕನ್ನು ಹೇಳ್ಕೊಡುತ್ತೆ ಸಿನಿಮಾ. ದಟ್ಸ್ ಅ ಪ್ಯೂರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್, ಏನೇ ಇರಲಿ. ಬಟ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ದ್ಯಾಟ್. ಬಟ್ ವೆನ್ ಎಷ್ಟು ಬೇಗ ಅದು ನಾವು ರಿಯಲೈಸ್ ಮಾಡಿಕೊಂಡು ಸ್ವಲ್ಪ ಡಿಟ್ಯಾಚ್ ಆಗಿರ್ತೀವಿ, ವಿ ನೀಡ್ ದ್ಯಾಟ್ ಸೋಷಿಯಲ್ ಮೀಡಿಯಾ ಫಾರ್ ಶೋರ್. ಬಟ್ ಸ್ವಲ್ಪ ಡಿಟ್ಯಾಚ್ ಏನು ಬೇಕೋ ಅದನ್ನು ಎಷ್ಟು ಬೇಗ ರಿಯಲೈಸ್ ಮಾಡ್ಕೋತೀವಿ, ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಡೂಯಿಂಗ್ ಫಾರ್ ಯುವರ್ ಸೆಲ್ಫ್. ನಾನು ಆ್ಯಕ್ಚುಲಿ ತುಂಬಾ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ನಾನು ಯಾವತ್ತೂ ಆಗಿಲ್ಲ. ಬಟ್ ಈವನ್ ಆಲ್ಸೋ ದ ಟೈಮ್ ಐ ಆಮ್ ಸ್ಪೆಂಡಿಂಗ್ ವಿತ್ ಸೋಷಿಯಲ್ ಮೀಡಿಯಾ ಭಯ ಆಗುತ್ತೆ.
I make a point now, I don't use it anymore. ಜಾಸ್ತಿ ಯೂಸ್ ಮಾಡಲ್ಲ. I try to invest that time by just not seeing someone else doing something so good. At least I try to put that effort to build on me. ನಾನು ಏನೋ ಒಳ್ಳೇದು ಮಾಡ್ಕೊಳಕ್ಕೆ, ನನಗೇನೋ ಕಲ್ತ್ಕೊಳಕ್ಕೆ ನಾನು ಅದನ್ನು ಎಫರ್ಟ್ಸ್ ಹಾಕ್ತಿದ್ದೀನಿ, ಕಲಿತಾ ಇದ್ದೀನಿ. ಆ ಟೈಮ್ನ ನನಗೋಸ್ಕರ ನಾನು ಸ್ಪೆಂಡ್ ಮಾಡ್ತೀನಿ. I don't want to give my time to the other person. ನಾನು ಆ ಸಮಯ ನನಗೋಸ್ಕರನೇ ಕೊಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಐ ಡೋಂಟ್ ಸ್ಪೆಂಡ್ ಟು ಮಚ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ. ಕರೆಕ್ಟ್. ಇನ್ನು ಅದೇ ಪರ್ಫಾರ್ಮೆನ್ಸಸ್ ವಿಚಾರಕ್ಕಿಂತ ಬರೋದಾದರೆ ನನಗೆ ಆಫ್ಕೋರ್ಸ್ ಗೊಂಬೆಗಳ ಲವಿಂದ ಹಿಡಿದು ಜಟ್ಟಾಯಿಂದ ಹಿಡಿದು ಯಾವುದು ನನಗೆ ಅಂದರೆ ನೀವು ಒಂಥರ ಪೈಸಾ ವಸೂಲು ಅಥವಾ ನಮಗೆ ಮಿನಿಮಮ್ ಗ್ಯಾರಂಟಿ ನಟಿ ನನ್ನ ಪ್ರಕಾರ, ನನಗೆ ಅನಿಸಿರೋ ಪ್ರಕಾರ ಸ್ಕ್ರೀನ್ ಮೇಲೆ ಯಾವಾಗ ನಿಮ್ಮನ್ನು ನೋಡಿದಾಗ್ಲೂ. ಸೊ ಅಜ್ಞಾತವಾಸಿಯಲ್ಲಿ ಡೆಫಿನೆಟ್ಲಿ ನನಗೆ ಹೋಲ್ ಕಾನ್ಸೆಪ್ಟ್ ಮೇಲೇ ಹಿಂಗೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಫಸ್ಟ್ ಆಫ್ ಆಲ್ ಅಂದರೆ ನನಗಿದು ನನ್ನ ಒಂಥರ ಫೇವ್ರೆಟ್ ಜಾನರ್ ಇದು. ಅದು ಅಲ್ಲದೆ ಸುಮಾರು ಸಾಕಷ್ಟು ಹುಳ ಬಿಟ್ಟಿದ್ದಾರೆ ಅಂದರೆ ಪ್ರೆಸ್ ಮೀಟಲ್ಲೆಲ್ಲ. ಇದು ಬರೀ ಕೊಲೆ ಬಗ್ಗೆ ಅಲ್ಲ ಅಥವಾ ಆ ರೀತಿ ಅಲ್ಲ, ಇದೇನೋ ಬೇರೆ ವಿಷಯನೇ ಏನೋ ಬೇರೆ. ರಂಗಣ್ಣರಿಗೋಸ್ಕರ ಮಾತಾಡಿದಂತೂ ಅಯ್ಯೋ ಹಿಂಗೆಲ್ಲ ಆಗುತ್ತಾ ಆ ಥರದೆಲ್ಲ ಏನೇನೋ ಹೇಳಿದ್ರು ಅವರು. ಮತ್ತು ಕೊಲೆ ಮಾಡೋಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಬದಲು ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಬೋದಲ್ಲ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ರು ಅವರು ಆ್ಯಕ್ಚುಲಿ, ಆ ಥರದ್ದೆಲ್ಲ. ಸೊ ಇದು ಯಾವುದ್ರ ಬಗ್ಗೆ ಹಾಗಾದರೆ ಅಂತ? ಪರ್ಫಾರ್ಮೆನ್ಸ್ ಬಗ್ಗೆನೂ ನೀವು ನಂದು ಹೇಳಿದ್ರಿ ಅಲ್ವಾ. ಸೊ ಐ ಹ್ಯಾವ್ ಗಿವನ್ ಅ ಗುಡ್ ಪರ್ಫಾರ್ಮೆನ್ಸ್, ಬೆಸ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ಸೋ ವೆರಿ ಆವ್ರೇಜ್ ಪರ್ಫಾರ್ಮೆನ್ಸಸ್ ಆಲ್ಸೋ. ಓಕೆ. ತುಂಬ ಆವ್ರೇಜ್ ಪರ್ಫಾರ್ಮೆನ್ಸಸ್ಗಳು ನಾನು ಮಾಡಿದ್ದೀನಿ, ಅದು ನನಗೆ ಗೊತ್ತು. ಅಂದರೆ ಅದೇನು ಡೈರೆಕ್ಟರ್ ಸ್ಕ್ವಾಲ್ ಆಗಿತ್ತು ಅದು? ಬಿಕಾಸ್ ಐ ಟೆಲ್ ಯು, ಮೆಟೀರಿಯಲ್ ನಿಂಗೆ ಏನು ಸಿಗ್ತದೆ, ಡೈರೆಕ್ಟರ್, ನಿನ್ನ ಟೀಮ್, ನಿಮ್ಮ ಪ್ರೊಡಕ್ಷನ್ ಸಪೋರ್ಟ್, ಎವ್ರಿಥಿಂಗ್ ಮ್ಯಾಟರ್ಸ್ ಫಾರ್ ಅ ಸಿನಿಮಾ. ಇಟ್ಸ್ ನೆವರ್ ಇಟ್ಸ್ ಆಲ್ವೇಸ್ ಬಿ. ಸೊ ಸಿನಿಮಾ ಇಸ್ ಅ ಕೊಲ್ಯಾಬ್ರೇಟಿವ್ ವರ್ಕ್. ನನಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ದ್ಯಾಟ್ ನನ್ನ ಕೆಲಸ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಂದು ಒಳ್ಳೆ ಕೊಲ್ಯಾಬ್ರೇಷನ್ ಮಾಡಬೇಕು ಅಂತ, ಒಳ್ಳೆ ಫಿಲಮ್ ಮೇಕರ್ಸ್ ಜೊತೆ ಕೆಲಸ ಮಾಡಬೇಕಂತ. ಐ ನೋ ಐಮ್ ನಾಟ್, ಅಂದರೆ ಐ ವಾಂಟ್ ಟು ಬಿ ಡೈರೆಕ್ಟೆಡ್. ನನಗೆ ಬಿಟ್ಟು ನೀನು ಮಾಡಿಬಿಡು, ಅದು ಮಾಡು, ಇದು ಮಾಡಿದ್ರೆ ಕಷ್ಟ ಆಗುತ್ತೆ. ಐ ವಿಲ್ ಡೂ ಫಾರ್ ಶೋರ್, ಬಟ್ ಮೈ ವರ್ಕ್ ವಿಲ್ ಕಮ್ ಬೆಸ್ಟ್ ವೆನ್ ಐ ಬೀನ್ ಡೈರೆಕ್ಟೆಡ್. ಐ ವಾಂಟ್ ಸಮನ್ ಟು ಡೈರೆಕ್ಟ್ ಮೀ ಪ್ರಾಪರ್ಲಿ. ಆ ಗೈಡೆನ್ಸ್ ಬೇಕಾಗುತ್ತೆ. ಸಮನ್ ಟು ಮಾನಿಟರ್ ವಾಟ್ ಐ ಆಮ್ ಡೂಯಿಂಗ್ ಆ್ಯಂಡ್ ಸಮನ್ ಹ್ಯಾಸ್ ಅ ನಾಲೆಜ್ ಅಬೌಟ್ ಈವನ್ ಆ್ಯಕ್ಟಿಂಗ್, ಹೆಂಗಿರಬೇಕು, ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಸಪೋರ್ಟ್ ಮಾಡಿದ್ರೆ ಐ ವಿಲ್ ಗಿವ್ ಮೈ 100% ಎವ್ರಿ ಟೈಮ್. ಬಟ್ ಈ ಥರ ಒಂದು ಗೈಡೆನ್ಸ್ ಸಿಕ್ಕಿದಾಗ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಅಜ್ಞಾತವಾಸಿ ಸಿನಿಮಾ ನನ್ನ ಕೆರಿಯರಲ್ಲಿ ಆಗಿದ್ದು ಇಟ್ಸ್ ಸಮಥಿಂಗ್ ದ್ಯಾಟ್ ಐ ವಿಲ್ ಚೆರಿಶ್ ಆಲ್ ಮೈ ಲೈಫ್. ಆಡಿಷನ್ ಸಿಕ್ಕಿದ್ದು, ಸಿನಿಮಾ ಒಪ್ಕೊಂಡು ಆದಮೇಲೆ ಐ ಕುಡ್ ನಾಟ್ ಸೈನ್ ಎನಿ ಅದರ್ ಫಿಲಮ್ ಸುಜಯ್. ಬೇರೆ ಯಾವುದೂ ಸಿನಿಮಾ ಸೈನ್ ಮಾಡೋ ಧೈರ್ಯನೇ ಬರಲಿಲ್ಲ. ಯಾಕೆಂದರೆ ದ ಕ್ವಾಲಿಟಿ ಆಫ್ ರೈಟಿಂಗ್ ದೇ ಹ್ಯಾಡ್, ದ ಅಮೌಂಟ್ ಆಫ್ ಕ್ಲಾರಿಟಿ ಇತ್ತು ಗೊತ್ತಾ ಒಂದು ಕ್ಯಾರೆಕ್ಟರೈಸೇಷನಲ್ಲಿ, ಅಥವಾ ಕ್ಯಾರೆಕ್ಟರ್ ಹೆಂಗೆ ಕಾಣಿಸ್ಕೋಬೇಕು ಆ ಫ್ರೇಮ್ ವರ್ಕ್ ಮಾಡಿದ್ರು ಗೊತ್ತಾ. ಅಷ್ಟು ಪ್ರೊಫೆಷ್ನಲಾಗಿ ಅದನ್ನೆಲ್ಲ ಕೆಲಸ ನೋಡ್ಬಿಟ್ಟು ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿ ಬಂದಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು, ಯಾವ್ದು ಮಾಡಬೇಕು, ಎಷ್ಟೊಂದು ಕತೆಗಳು ಕೇಳಿದಾಗ ನಂಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ನೋ ಇದೆಲ್ಲ ನೆಕ್ಸ್ಟ್ ನಾನು ಇನ್ನೂ ಏನೋ ಮಾಡಬೇಕಿದೆ ಅಂತ. ಐ ಕುಡ್ ನಾಟ್ ಸೈನ್ ಎನಿಥಿಂಗ್. ತುಂಬ ದಿನದವರೆಗೂ ಅದು ಪ್ರಶ್ನೆಗೆ ಉಳ್ಕೊಂತು. ಮತ್ತೆ ಅಗೇನ್ ಐ ವಾಸ್ ನಾಟ್ ವೆಲ್, ನಂಗೆ ಮತ್ತೇನೋ ಹುಷಾರಿರಲಿಲ್ಲ. ದೆನ್ ಅಗೇನ್ ಟು ರಿಕವರ್ ಆ್ಯಂಡ್ ಕಮ್ ಬ್ಯಾಕ್ ಟು ಸಿನಿಮಾ ಟುಕ್ ಸಮ್ ಟೈಮ್. ಆ್ಯಂಡ್ ಇಷ್ಟೆಲ್ಲ ಹಾನೆಸ್ಟಾಗಿ ಹೇಳ್ಕೊಬಾರ್ದು ಅನ್ಸುತ್ತಲ್ಲ, ಎಲ್ಲ ಪೀಪಲ್ ವಿಲ್ ಜಡ್ಜ್ ಯು, ಅದು ಕಷ್ಟ. ಸೊ ಮತ್ತೆ ಬಂದು ಸಿನಿಮಾಗಳು ಮತ್ತೆ ಟೇಕ್ ಆಫ್ ಮಾಡೋದು ಟೈಮಲ್ಲಿ ದ ಕ್ವೆಶನ್ ನೆಕ್ಸ್ಟ್, ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ರಿಯಲಿ ಬೆಸ್ಟ್ ಫಿಲಮ್. ಇಟ್ಸ್ ಅಬೌಟ್ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ನ ನಾವು ಆಡಿಯನ್ಸಿಗೆ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಆ ಸಿನಿಮಾ ಇಷ್ಟು ದೊಡ್ಡದು ಅನ್ನೋದು ಡಿಸೈಡ್ ಆಗುತ್ತೆ. ಆ ಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ನನಗೂ ಅನುಭವ ಕೊಟ್ಟಿದೆ ಇನ್ ದ ಪ್ರೋಸೆಸ್ ಓನ್ಲಿ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಗೊತ್ತಾ, ಎಷ್ಟು ಗ್ರ್ಯಾಟಿಟ್ಯೂಡ್ ಇದೆ ನನಗೆ, ಗ್ರ್ಯಾಟಿಫೈಯಿಂಗ್ ಆಗಿದೆ ಇದು ನನಗೆ. ಅಂದರೆ ಬೇರೆ ಯಾವ್ದು ಸಿನಿಮಾ ಮಾಡೋಕ್ಕೆ ಅದು ತುಂಬ ಟೈಮ್ ತೊಗೊಂಡ್ಬಿಡ್ತು ನನಗೆ ಟು ಅಕ್ಸೆಪ್ಟ್ ಅದರ್ ಸ್ಕ್ರಿಪ್ಟ್ಸ್. ಜನಾರ್ದನ್ ಸರ್ ಜೊತೆ ಕೆಲಸ ಮಾಡಿದ್ಮೇಲೆ ದಟ್ ಮ್ಯಾನ್ಗಿರೋ ಕ್ಲಾರಿಟಿ ಇದೆ ಗೊತ್ತಾ. ಬಿಕಾಸ್ ಈ ಸಿನಿಮಾ ನಾನು ಯಾರಿಗೂ ಪ್ಲೀಸ್ ಸಿನಿಮಾ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ ಈ ಸಿನಿಮಾಗೆ. ಇದನ್ನೇ ನೀವು ಟ್ಯಾಗ್ಲೈನ್ ಮಾಡ್ಬಿಡ್ಬೋದು, ಅಂದ್ರು ಪಾವನ ಅಂತ. ಐ ಆಮ್ ವೆರಿ ಕಾನ್ಷಿಯಸ್. ಅಜ್ಞಾತವಾಸಿ ಸಿನಿಮಾ ಕತೆ ಇಷ್ಟ ಆಗಿ ಜನಾರ್ದನ್ ಚಿಕ್ಕಣ್ಣ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಕತೆ ಇಷ್ಟ ಆಗಿ ಹೇಮಂತ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇಬ್ಬರು ಫಿಲಮ್ ಮೇಕರ್ಸು, ಇಬ್ಬರು ಪ್ರೊಡ್ಯೂಸರ್ಸೇ. ಅಂದರೆ ಒಂದು ಕ್ರಾಫ್ಟ್ ಬಗ್ಗೆನೂ ನಾಲೆಡ್ಜ್ ಇರೋ ಅಂಥವ್ರು, ಒಂದು ಬಿಸ್ನೆಸ್ ಬಗ್ಗೆನೂ ನಾಲೆಡ್ಜ್ ಇರೋ ಅಂಥವ್ರು.
ಅಲ್ವಾ? ಕರೆಕ್ಟ್. ಸೊ ಅದಕ್ಕಿಂತ ಮುಂಚೆ ಅವರಿಬ್ಬರು ಆಡಿಯನ್ಸ್ ಆಗಿದ್ದವಂಥವ್ರು. ಅವ್ರು ಏನೇ ತೊಗೊಂಡ್ರು ಅಟ್ ದ ಎಂಡ್ ಆಫ್ ದ ಡೇ ದೇ ಪ್ಯೂರ್ಲಿ ಬಿಸ್ನೆಸ್ ಪೀಪಲ್. ಅವ್ರಿಗೂ ಗೊತ್ತು. ಆ ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಿ ಅದನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡಿದ್ದಾರೆ. ಈಗ ನನ್ನದೇ ಕತೆ ಆದರೆ ಇಟ್ಸ್ ಮೈ ಓನ್ ಬೇಬಿ. ಹೌದು. ಹಾಗಾಗಿ ಅದು ನಾನು ತುಂಬ ಪಾಸಿಟಿವ್ ಆಗೇ ಇರ್ತೀನಿ, ಪ್ರೊಟೆಕ್ಟಿವ್ ಆಗಿರ್ತೀನಿ. ಅದು ಚೆನ್ನಾಗೇ ಇದೆ ಅಂತಲೇ ನಂಗೆ ಅನಿಸ್ತಿರುತ್ತೆ, ನಾನು ಮಾಡ್ತೀನಿ. ದಟ್ಸ್ ಡಿಫ್ರೆಂಟ್ ಜಜ್ಮೆಂಟ್. ಬಟ್ ಇನ್ನೊಬ್ಬರದ್ದು ಯಾರ್ದೋ ಕತೆ ಕೇಳಿ ಅದು ಇಷ್ಟ ಆಗಿ ತೊಗೊಂಡು ಮಾಡೋದಿದೆಯಲ್ಲ, ದಟ್ಸ್ ಆ ಜಜ್ಮೆಂಟ್ ಇದೆ ಗೊತ್ತಾ, ಐ ವಿಲ್ ಗೋ ಬೈ ದ್ಯಾಟ್. ಬಟ್ ಇವರಿಬ್ಬರು ಕೊಟ್ಟಿರೋ ಸಿನಿಮಾಗಳು ಇದುವರೆಗೂ ಜಸ್ಟ್ ಇಫ್ ಲುಕ್ ಅಟ್ ದರ್ ಫಿಲ್ಮೋಗ್ರಫಿ ನೋಡಿದ್ರೆ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಫಿಲ್ಮ್ಸ್ ಆ್ಯಂಡ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಥ್ರೂ ದೇರ್ ಫಿಲ್ಮ್ಸ್. ಬಟ್ ಅವ್ರಿಗೆ ಇದ್ಯಾವುದೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನಿಸಿ ಎತ್ಕೊಂಬಂಡು ಮಾಡಿದಾರಲ್ಲ, ದ್ಯಾಟ್ಸ್ ದ ವಿನ್ ಗೇಮ್ ಈ ಸಿನಿಮಾಗೆ. ಆ್ಯಂಡ್ ದೇ ಹ್ಯಾವ್ ಜಸ್ಟಿಫೈಡ್ ಆನ್ ಸ್ಕ್ರೀನ್. ಎಷ್ಟು ಚೆನ್ನಾಗಿ ಅದನ್ನು ಆನ್ ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗಿದೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತಂದರೆ, ಜನಾರ್ದನ್ ಈಸ್ ಅಟ್ ಹಿಸ್ ಬೆಸ್ಟ್ ಇನ್ ಎವ್ರಿ ಫ್ರೇಮ್. ಪ್ರತಿ ಕ್ಯಾರೆಕ್ಟರ್ನು ಪ್ರೆಸೆಂಟ್ ಮಾಡಿರೋ ರೀತಿ ಇದೆ ಗೊತ್ತಾ, ಆ ಕ್ಯಾರೆಕ್ಟರ್ ಆರ್ಕ್ ಇರೋದಾಗಿರ್ಬೋದು. ಬಿಕಾಸ್ ವೆನ್ ಇಟ್ಸ್ ಅ ಥ್ರಿಲ್ಲರ್, ಇಟ್ಸ್ ಅ ಕಾಂಟ್ರಾಸ್ಟ್ ಬಿಟ್ವೀನ್ ವಾಟ್ ಈಸ್ ಸೆಡ್ ಆ್ಯಂಡ್ ವಾಟ್ ಈಸ್ ಡನ್. ಟು ಪ್ಲೇ ಅರೌಂಡ್ ದಾಟ್ ಇದೆ ಗೊತ್ತಾ, ನಮಗೆ ಎಷ್ಟೊಂದು ಸಲ ಗೊತ್ತಾಗಲ್ಲ. ಬಿಕಾಸ್ ಯು ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಆ್ಯಸ್ ಅ ವಿಜುವಲಿ ಗೊತ್ತಾಗ್ತಿರ, ಬಟ್ ಡೈರೆಕ್ಟ್ರ್ ಎಲ್ಲ ವಿಜುವಲ್ಸು ಗೊತ್ತಾಗ್ತಿರುತ್ತೆ. ಬೇರೆ ಕ್ಯಾರೆಕ್ಟರ್ಸ್ ಏನು ಮಾಡಿದೆ, ನೆಕ್ಸ್ಟ್ ಬಿಫೋರಲ್ಲಿ ಏನಾಗುತ್ತೆ, ಈಗಿಲ್ನೋ ಅವ್ರು ಎಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಯು ವಿಲ್ ಸಿ. ನಾನು ಬೇರೆ ಎಲ್ಲ ಸಿನಿಮಾ ಪರ್ಫಾರ್ಮೆನ್ಸ್ಗೂ ಈ ಸಿನಿಮಾ ಪರ್ಫಾರ್ಮೆನ್ಸ್ಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಯು ವಿಲ್ ಈಸಿಲಿ ಮೇಕ್ ಔಟ್. ತುಂಬಾ ಕ್ಲೀನಾಗಿ ತೋರಿಸ್ತಾರೆ ನಮ್ಮನ್ನು. ಈ ಸಿನಿಮಾದಲ್ಲಿ ನಾನು ಒಂದು ಎಕ್ಸ್ಟ್ರಾ ಬ್ರೆತ್ ಕೂಡ ತಗೊಂಡಿಲ್ಲ, ಅನ್ನೆಸೆಸರಿ ಬ್ರೆತ್ ಕೂಡ ತಗೊಂಡಿಲ್ಲ. ಎವ್ರಿಥಿಂಗ್ ಆ್ಯಸ್ ಅ ಮೀನಿಂಗ್, ಎವ್ರಿ ಐ ಕಾಂಟ್ಯಾಕ್ಟ್ ಆ್ಯಸ್ ಅ ಮೀನಿಂಗ್. ಒಂದು ಹೇರಿಳಿತನೂ ಒಂದು ಮೀನಿಂಗ್ ಇದೆ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಿಯರ್ ಆಗಿ ಜನಾರ್ದನ್ ಸರ್ ಈ ಸಿನಿಮಾದಲ್ಲಿ ಒಂದು ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ವಾಟ್ ಹಿ ಎಸ್ ಶಾರ್ಟ್ ಅದೇ ಸಿನಿಮಾ. ಇದು ನೋಡೋಣ, ಇದು ತೊಗೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ, ಅಷ್ಟು ಕ್ಲಾರಿಟಿ ಇತ್ತು ಜನಾರ್ದನ್ ಸರ್ಗೆ ಸಿನಿಮಾ ಮೇಲೆ. ಆ್ಯಂಡ್ ದ ವೇ ಹೇಮಂತ್ ಸರ್ ಸಪೋರ್ಟೆಡ್, ಹಿ ಗೇವ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಮ್ಯಾನ್. ಇದು ಕಾಂಟೆಂಟ್ ಸಿನಿಮಾ, ಇದಕ್ಕೆ ತುಂಬ ದೊಡ್ಡ ಸ್ಟಾರ್ ಇಲ್ಲ ಈ ಸಿನಿಮಾದಲ್ಲಿ ಅಂಥೇಳಿ ಈ ನೆವರ್ ನೆಗ್ಲೆಕ್ಟೆಡ್ ಅ ಸಿನಿಮಾ. ಬೆಸ್ಟ್ ಕ್ಯಾಮ್ರಾಮನ್ ಅದ್ವೈತ್, ಬೆಸ್ಟ್ ಮ್ಯೂಸಿಷಿಯನ್ ಚರಣ್ ರಾಜ್, ಟೈಮೇ ಸಿಗಲ್ಲ ಯಾರಿಗೂ, ಅಷ್ಟು ಬ್ಯುಸಿ ಇರೋಬ್ಬ ಮ್ಯೂಸಿಷಿಯನ್. ಉಲಾಸ್ ಆನ್ ದ ಆರ್ಟ್, ಬೆಸ್ಟ್ ಸಿಂಗರ್ಸ್ ಆನ್ ಬೋರ್ಡ್, ಬೆಸ್ಟ್ ಎಡಿಟರ್ ಆನ್ ಬೋರ್ಡ್, ಬೆಸ್ಟ್ ಮೇಕಪ್ ಟೀಮ್ ಆನ್ ಬೋರ್ಡ್, ಬೆಸ್ಟ್ ಆ್ಯಕ್ಟರ್ಸ್ ಆಲ್ಸೋ. ರಂಗಣ್ಣ ರಘುಸ್ ಆ್ಯಂಡ್ ಅವರು ಪ್ರೆಸ್ ಮೀಟೆಲ್ಲ ಹೇಳಿದ್ರು ಸರ್, ನಾಟ್ ದಟ್ ನಮಗೆ ಕಾಂಟೆಂಟ್ ಸಿನಿಮಾ ಅಂತ ಈ ಥರ ಕಾಸ್ಟಿಂಗ್ ಅಂತಲ್ಲ, ದಿಸ್ ಇಸ್ ವಾಟ್ ಇಟ್ ಡಿಮಾಂಡೆಡ್. ಎವ್ರಿ ಕಾಸ್ಟಿಂಗ್ ಇನ್ ದ ಫಿಲ್ಮ್ ಈಸ್ ಹ್ಯಾಂಡ್ ಪಿಕ್ಡ್. ಈ ರೋಲ್ ಇವ್ರು ಮಾಡಿದ್ರೆ ಇದು ಹಿಂಗೆ ಕಾಣಿಸುತ್ತೆ ಅಂತಲೇ ತೊಗೊಂಡಿರೋದು. ರಂಗಣ್ಣ ರಘು ಸರ್ ಮಾಡಬೇಕಾಗಿರೋ ಕ್ಯಾರೆಕ್ಟರ್ ಅಂತಲೇ ಅವರು ತೊಗೊಂಡಿದ್ದು. ಸಿದ್ದು ಕಾಸ್ಟಿಂಗ್ ಕೂಡ ಹಾಗೆ ಆಗಿದ್ದು. ದಟ್ he is the part, he will do this better ಅಲ್ಲ, he is the part. That is a choice they have made. ನನ್ನ ಚಾಯ್ಸ್ ಜೊತೆ ದೇ ಹ್ಯಾಡ್ ಆಪ್ಷನ್, ಅಂದರೆ ದೇ ವರ್ ಆಡಿಷನಿಂಗ್ ಫ್ರಮ್ ವೆರಿ ಲಾಂಗ್, ಇನ್ನೂ ಆಗಿರಲಿಲ್ಲ. ಐ ಆಲ್ಸೋ ಹ್ಯಾಪನ್ ಟು ಗಿವ್ ಎನ್ ಆಡಿಷನ್. ದೆನ್ ನಾನು ಕ್ರ್ಯಾಕ್ ಮಾಡಿದೆ ಅದನ್ನು. ಸೊ ದೆನ್ ಐ ಗಾಟ್ ದ ಪಾರ್ಟ್. ಐ ಹ್ಯಾವ್ ಬೀನ್ ದ ಲಕ್ಕಿಯೆಸ್ಟ್ ಒನ್ ಇನ್ ದ ಟೀಮ್ ಆ್ಯಂಡ್ ಐ ಆಮ್ ದ ಓನ್ಲಿ ಒನ್ ಆಡಿಷನ್ ಫಾರ್ ದ ಫಿಲ್ಮ್. ಹಂಗೆ ನೋಡೋಕೋದ್ರೆ ಸೊ ಐ ಆಮ್ ದ ಲಕ್ಕಿ ಒನ್. ಬೇರೆ ಎಲ್ಲರೂ ದೇವರ್ ಆಲ್ರೆಡಿ ಕನ್ವಿನ್ಸ್ಡ್, ಮುಂಚೆನೇ ಕನ್ವಿನ್ಸ್ ಮಾಡಿದರು ಡೈರೆಕ್ಟರ್ನ, he is that part ಅಂತ. ಬಟ್ ಐ ವಾಸ್ ದ ಒನ್ was supposed to prove for him to convince. So ಅಜ್ಞಾತವಾಸಿ, ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ, ಇಟ್ಸ್ ಮೋರ್ ಟು ಇಟ್. ನಾನು ಹೇಳಿದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯು ವಿಲ್ ಗೋ ಮೆಸ್ಮರೈಸ್ಡ್ ಆಗಿ ಹೋಗ್ತೀರಾ. ದ ಫ್ರೇಮ್ಸ್ ಆಗಿರ್ಬೋದು, ದ ವೇ ಹ್ಯಾವ್ ಟ್ರೀಟೆಡ್ ಈವನ್ ದ ಫ್ರೇಮ್ಸ್, ದ ಗ್ರೇಡಿಂಗ್ ಆಗಿರೋ ರೀತಿ, ಇಫ್ ಯು ಅಬ್ಸರ್ವ್ ಇನ್ ದ ಟ್ರೈಲರ್, ವೆರಿ ಮೂಡಿ, ವೆರಿ ಶೇಡಿ. ಅಂದರೆ ದಟ್ ದೇ ಆರ್ ಮೇಕಿಂಗ್ ದರ್ ಎಫರ್ಟ್, ಡೀಟೇಲ್ಸ್ ಇನ್ ದೇರ್ ಥಾಟ್ಸ್, ಇನ್ ಎಕ್ಸಿಕ್ಯೂಷನ್ ಇದೆ ಗೊತ್ತಾ. ಅವ್ರ ಮೈಂಡಲ್ಲಿ ಏನು ಅಂದ್ಕೊಂಡ್ರು ಅದನ್ನು ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಪ್ರತಿ ಒಂದನ್ನು ಡೀಟೇಲ್ಡಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನನಗೇನೆ ನನ್ನನ್ನು ನೋಡ್ಕೊಂಡಾಗ ಖುಷಿ ಆಯಿತು. ಎಷ್ಟು ಜನ ಆಫ್ಟರ್ ದ ಟ್ರೈಲರ್ ಲಾಂಚ್ ರೀಚ್ಡ್ ಔಟ್ ಟು ಮಿ ಸೇಯಿಂಗ್, ಯು ಲುಕ್ ಸೋ ಗುಡ್ ಆ್ಯಸ್ ಅ ಕ್ಯಾರೆಕ್ಟರ್, ಯು ಲುಕಿಂಗ್ ಎಕ್ಸಾಕ್ಟ್ಲಿ ಲೈಕ್ ಅರ್. ಅವಳನ್ನು ನೀನು ನಿಲ್ಸಿದ್ರೆ ಪಕ್ಕ ಸಾಮ್ಯತನೇ ಇಲ್ಲ. ಬಿಕಾಸ್ ಮೈ ಫ್ರೆಂಡ್ಸ್ ನೋ ಪಾವನ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ, ಶೀ ಈಸ್ ಸ್ವಲ್ಪ ಎಕ್ಸ್ಪ್ರೆಸಿವ್ ಇದ್ದಾಳೆ ಇನ್ ಜನರಲ್ ಅವಳು. ಮತ್ತು ನಂದು ತುಂಬ ಡಿಫ್ರೆಂಟ್ ಕಲ್ಚರಲ್ ಇನ್ಫ್ಲುಯೆನ್ಸ್ ಇರೋವಂಥ ಹುಡುಗಿ, ಅದೆಲ್ಲ ಗೊತ್ತು. ಫಾರ್ ದೆಮ್ ಟು ಸಿ ಮೀ ಲೈಕ್ ದ್ಯಾಟ್, ದೇ ಆರ್ ಆಲ್ಸೋ ವೆರಿ ಸರ್ಪ್ರೈಸ್ಡ್. ನಮ್ಗೆ ಈ ಥರ ಆಪರ್ಚುನಿಟಿ ಬೇಕು.
ಬೇಕು. ವಿ ನೀಡ್ ದೀಸ್ ಕೈಂಡ್ ಆಫ್ ಆಪರ್ಚುನಿಟಿ ದಟ್ ವಾಟ್ ವಿ ಕ್ಯಾನ್ ರಿಯಲಿ ಬ್ರಿಂಗ್ ಟು ದ ಟೇಬಲ್ ಆ್ಯಸ್ ಅನ್ ಆ್ಯಕ್ಟರ್ಸ್. ಈ ಆಪರ್ಚುನಿಟಿ ಸಿಗಲಿಲ್ಲ ಅಂದಿದ್ರೆ ಈ ಥರ ನಾನು ಕಾಣಿಸ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇಟ್ಸ್ ಫಾರ್ ಎವ್ರಿ ಆ್ಯಕ್ಟರ್ ಇಟ್ಸ್ ಆಲ್ವೇಸ್ ಒನ್ ದಾಟ್ ಆಪರ್ಚುನಿಟಿ. ಈ ಥರ ಎಷ್ಟೊಂದು ಸಲ ಆಪರ್ಚುನಿಟೀಸ್ಗಳು ಮಿಸ್ ಆಗಿದೆ ನನಗೆ. ಐ ಹ್ಯಾವ್ ಬೀನ್ ರೀಪ್ಲೇಸ್ಡ್ ಓವರ್ ನೈಟ್. I have been considered. Okay. Yeah, I've been considered and let go of in the last minute for different reasons because of market and the business perspective also. There are a lot of things plays alva. So ಆ ಹಂತದಲ್ಲಿ ಐ ಹ್ಯಾವ್ ಮಿಸ್ಡ್ ಆನ್ ಲಾಟ್ ಆಫ್ ಆಪರ್ಚುನಿಟೀಸ್. ಈಸಿಯಾಗಿ ಒಂದೊಂದ್ಸಲ ತುಂಬ ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತಾರೆ. ಇಟ್ಸ್ ಓಕೆ, ಇವ್ರನ್ನ ಹಾಕೊಳ್ಳೋಣ ಬಿಡು ಪರವಾಗಿಲ್ಲ ಅನ್ನೋ ಥರ. ವೆನ್ ದೇ ನೋ ದಿಸ್ ಈಸ್ ವೆರಿ ಡಿಸರ್ವಿಂಗ್ ಅಂತ ಗೊತ್ತಿದ್ರು. ಐ ಡೋಂಟ್ ಸಿ ಎವ್ರಿ ಆಪರ್ಚುನಿಟಿ ಆಸ್ ಜಸ್ಟ್ ಅನ್ ಎವ್ರಿ ಪ್ರತಿ ಒಂದು ಪಾತ್ರನೂ ನಾನು ಬರೀ ಪಾತ್ರ ಸಿಕ್ತು ಸಿನಿಮಾ ಸಿಕ್ತು ಅಂತ ನೋಡಲ್ಲ. ಜಸ್ಟ್ ಒಂದು ನಾರ್ಮಲ್ ಆಪರ್ಚುನಿಟಿ ಅಂತಲೂ ನೋಡಲ್ಲ. ಐ ಲುಕ್ ಇಟ್ ಆಸ್ ಅ ಲೈಫ್ ಚೇಂಜಿಂಗ್ ಥಿಂಗ್, ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತೀನಿ ನಾನು ಪ್ರತಿ ಒಂದು ಆಪರ್ಚುನಿಟಿನೂ. ದಟ್ಸ್ ಹೌ ಐ ವ್ಯಾಲ್ಯೂ ಮೈ ಎವ್ರಿ ಫಿಲಮ್. ಆ್ಯಂಡ್ ಐ ರಿಮೆಂಬರ್ ನನ್ನ ಫಿಲ್ಮೋಗ್ರಫಿನೂ ಕ್ವೆಶ್ಚನ್ ಮಾಡಿದ್ದಾರೆ ಫಿಲಮ್ ಮೇಕರ್ಸ್ಗಳು. ಅವರು ಮಾಡಿದ್ದಾರೆ, ಶಿ ಹ್ಯಾಸ್ ಡನ್ ಬ್ರಿಲಿಯಂಟ್ ಫಿಲಮ್ಸ್. ಬಟ್ ಅದ್ರ ಜೊತೆಗೆ ಏನೇನೋ ಬೇರೆ ಥರ ಏನೋ ತುಂಬ ವೆರಿ ಅಂದರೆ ರೈಟಿಂಗಲ್ಲಿ ಅಥವಾ ಪ್ರೆಸೆಂಟೇಷನಲ್ಲಿ ತುಂಬ ಇದಾಗಿರೋ ಲೋ ಕ್ವಾಲಿಟಿ ಇರೋ ಸಿನಿಮಾಗಳು ಮಾಡಿಬಿಟ್ಟಿದ್ದಾಳೆ ಅವಳು ಅನ್ನೋ ಕ್ವೆಶ್ಚನ್ ಇದೆ. ಐ ಅಂಡರ್ಸ್ಟ್ಯಾಂಡ್ ವೇರ್ ದೇ ಕಮಿಂಗ್ ಫ್ರಮ್. ಆದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೇನು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅದೇ ತಾನೇ ನಾವು ಮಾಡ್ತಿರೋದು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಸರ್ವೈವಲ್. ಈವನ್ ಟು ಎಕ್ಸಿಸ್ಟ್ ಟುಡೇ ಐ ನೀಡ್ ಟು ಸರ್ವೈವ್ ಅಲ್ವಾ. ನನಗೆ ಇದು ಬಿಟ್ಟರೆ ಬೇರೆ ಪ್ಯಾರಲಲ್ ಇನ್ಕಮ್ಸ್ ಅಂತ ಏನಿಲ್ಲ. ಐ ನೀಡ್ ಟು ಸರ್ವೈವ್ ಆನ್. ಅಫ್ಕೋರ್ಸ್ ಇಟ್ಸ್ ಮೈ ಥಿಂಗ್. ದೇರ್ ಈಸ್ ನಥಿಂಗ್ ಟು ಡೂ. ಅವ್ರಿಗೇನು ಇಲ್ಲ ಇಲ್ಲಿ. ಬಟ್ ಸ್ಟಿಲ್ ಆ್ಯಸ್ ಅನ್ ಹೋಲ್ ಇಂಡಸ್ಟ್ರಿ ಆಲ್ಸೋ ವಿ ಹ್ಯಾವ್ ಟು ಕ್ವೆಶ್ಚನ್ ವಾಟ್ ವಿ ಆರ್ ಪ್ರೊಡ್ಯೂಸಿಂಗ್ ಅಂತ. ವಾಟ್ ಆರ್ ದ ಸಿನಿಮಾಸ್ ವಿ ಆರ್ ಗಿವಿಂಗ್ ಔಟ್ ದೇರ್ ಅಂತ. ಬಟ್ that is also because of all that I could not sign anything from past 2 or 3 years. Okay, filmmakers will think ಅವಳು ಏನು ಮಾಡ್ತಿದ್ದಾಳೆ, ನೆಕ್ಸ್ಟ್ ಏನು, ಅದೆಲ್ಲ ಕ್ವೆಶನ್ಸ್ ಬರುತ್ತೆ. ಐ ಆಮ್ ಆನ್ಸರಬಲ್. I need to protect my filmography. I need to protect as an artist, as a brand, as a system ಅಲ್ಲಿ ಸರ್ವೈವ್ ಆಗಲಿದ್ದಕ್ಕೆ ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. Okay, I'll give my best. After Agnatavasi, I really want to do this kind of films, this quality films. I want to work with the filmmakers I admire, I look up to. I have decided. Okay. ನಾನು ಅವ್ರ ಜೊತೆನೇ ಕೆಲಸ ಮಾಡಬೇಕು, ಅವ್ರ ಜೊತೆನೇ ಕೆಲಸ ಬೇಕು ನನಗೆ. I'll ready to wait for them. But just not sitting ಮನೇಲಿ ಕೂತ್ಕೊಳ್ಳೋದ್ರಿಂದ ಬರಲ್ಲ ಕೆಲಸ. You need to keep proving for them. The other filmmakers to watch and consider me. Okay, she will suit this part also. Let's see, let's consider. That is the hope films will give at the end of the day. ನೀನಲ್ಲ, ಪಾವನ ಅಲ್ಲ ಅದು ನನಗೆ ಕೊಟ್ಟಿದ್ದು. Again it's ಎಷ್ಟೊಂದು ಫ್ಯಾಕ್ಟರ್ಸ್ ವರ್ಕ್ ಆಗಿರೋದು. ಪಂಕಜ ಪಾತ್ರ ಅಥವಾ ನಾನು ಹಾಕಿದ್ದ ಎಫರ್ಟ್ಸು ಅಥವಾ ಜನಾರ್ದನ್ ಚಿಕ್ಕಣ್ಣ ಅವರು ಒಂದು ಕನ್ಸಿಡರ್ ಮಾಡಿದ್ದು, ಒಂದು ಆಪರ್ಚುನಿಟಿ ಕೊಟ್ಟಿದ್ದು, ಗೈಡ್ ಮಾಡಿದ್ದು, ಅಥವಾ ನಾನು ಓಕೆ ಐ ಆಲ್ಸೋ ಬಿಲಾಂಗ್ ಟು ದ ವರ್ಲ್ಡ್, ವಾಟ್ ಈಸ್ ಈ ಕ್ರಿಯೇಟಿಂಗ್, ಐ ಲುಕ್ ಫೈನ್ ಇನ್ ದಟ್ ವರ್ಲ್ಡ್ ಅನ್ನೋ ಒಂದು ಐಡಿಯಾ ಅಥವಾ ಒಂದು ಕ್ಲಾರಿಟಿ ಸಿಕ್ಕಿದ ಮೇಲೆ, ಆ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾದ್ಮೇಲೆ, ಆ ಕಾನ್ಫಿಡೆನ್ಸ್ ಬಂದಮೇಲೆ ಐ ಕ್ಯಾನ್ ಟೇಕ್ ದಿಸ್ ಟೈಮ್. ಲೆಟ್ಸ್ ವೇಟ್, ಲೆಟ್ಸ್ ಸಿ. ಓಕೆ, ಸೊ ಈಗ ಎಷ್ಟೋ ಸಲ ಸ್ಕ್ರಿಪ್ಟ್ ಕೇಳೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅಜ್ಞಾತವಾಸಿ ಅಂದರೆ ಬಹಳಷ್ಟು ರೀತಿಯಲ್ಲಿ ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ, ಗೊತ್ತಿಲ್ಲ. ಸೊ ಅಜ್ಞಾತವಾಸ ಏನು ಈ ವರ್ಷದ ಅಟ್ಲೀಸ್ಟ್ ನಾನಿವಾಗ ಬೀಯಿಂಗ್ ಸಿನಿಮಾ ಜರ್ನಲಿಸ್ಟ್, ನಾನಿವಾಗ ಏನು ಸಾಕಷ್ಟು ಫೇಲ್ಯೂರ್ ಸ್ಟ್ರೀಕ್ ಅಂದರೆ ನಾನು ನೋಡ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಅದನ್ನು ಬ್ರೇಕ್ ಮಾಡಿ ಒಳ್ಳೆ ರೀತಿಯಲ್ಲಿ ಸೆಕೆಂಡ್ ಹಾಫ್ ಈಗ ಅಟ್ಲೀಸ್ಟ್ ಒಂದು ಏಪ್ರಿಲಿಂದನಾದರೂ ಚೆನ್ನಾಗಾಗಲಿ. ಇನ್ನು ಸೆಕೆಂಡ್ ಹಾಫಲ್ಲಿ ಇನ್ನೂ ತುಂಬ ಇದೆ, ಇನ್ನೂ ತುಂಬ ಟೈಮ್ ಇದೆ, ಚೆನ್ನಾಗಾಗಲಿ ಇಡೀ ವರ್ಷ ಅನ್ನೋ ಒಂದು ನಂಬಿಕೆ ನನಗೆ ಹುಟ್ಟಾಕಲಿ, ಅಟ್ಲೀಸ್ಟ್ ನನ್ನೊಳಗೆ ಹುಟ್ಕೊಳ್ಳಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ಸಿನಿಮಾ ನೋಡಿದ್ಮೇಲೆ ಆದರೂ. ಸೊ ಒಳ್ಳೆಯದಾಗಲಿ. ಸೊ ಲಾಸ್ಟ್ ಕೇಳಬೇಕು ಅಂತಂದರೆ, ಈಗ ನಿಮ್ಮ ಒಳಗಿನ ಪ್ರತಿಯೊಬ್ಬರಲ್ಲೂ ಅಜ್ಞಾತವಾಸಿ ಇರ್ತಾನೆ ಆ್ಯಕ್ಚುಲಿ. ಅದು ಹೊರಗಡೆ ಬಂದಿರಲ್ಲ ಅಷ್ಟೇ, ಅಥವಾ ನಾವು ಎಲ್ಲರ ಮುಂದೆ ತೋರಿಸ್ಕೊಂಡಿರಲ್ಲ, ಅದನ್ನು ತೋರಿಸ್ಕೊಂಡಿದ್ರು ಒಂದು ಪರ್ಸೆಂಟೇಜ್, ಮ್ಯಾಕ್ಸಿಮಮ್ ಒಂದು 90% ಆ ಥರ ಏನೋ ಇರುತ್ತೆ ಅಷ್ಟೇ. ಸೊ ನಿಮ್ಮೊಳಗಿರೋ ಅಜ್ಞಾತವಾಸಿ ಅಥವಾ ಫ್ಯೂ ಪರ್ಸೆಂಟೇಜ್ ಆಫ್ ಅಜ್ಞಾತವಾಸಿ ಯಾರಿಗೆ ಗೊತ್ತಿದೆ ನಿಮ್ಮ ಲೈಫಲ್ಲಿ? ಏನು ಸೀಕ್ರೆಟ್ ಇಲ್ಲದೆ ದ ರಿಯಲ್ ಪಾವನ ಯಾರಿಗೆ ಗೊತ್ತಾ? ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್, ಕಂಪ್ಲೀಟಾಗಿ 100% ಚಾನ್ಸ್ ಇಲ್ಲ, ಬಟ್ ಗೊತ್ತಿಲ್ಲ. ನೀವು 100% ಇನ್ನೊಬ್ರಿಗೆ ಗೊತ್ತಿರ್ಬೋದೇನೋ. ನೀವೇನು ನಿಜ ಹೇಳ್ಬೇಕಂದ್ರೆ ಪಾವನ ಯಾರು ಅಂತ ಪಾವನಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇನ್ನು ಹೌ ವಿಲ್ ದ ಅದರ್ ಪರ್ಸನ್ ವಿಲ್ ನೋ ಅಲ್ವಾ?
ಬಿಕಾಸ್ ಯುರ್ ಎವಾಲ್ವಿಂಗ್ ಎವ್ರಿ ಡೇ, ಯು ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಎವ್ರಿ ಡೇ. ನಿನ್ನ ಥಿಂಕಿಂಗ್ ಚೇಂಜ್ ಆಗುತ್ತೆ, ನಿನ್ನ ಥಾಟ್ಸ್, ಐಡಿಯಾಸ್ ಇನ್ ಲೈಫ್, ಏನು ಮಾಡಬೇಕು ನೆಕ್ಸ್ಟು, ಯುವರ್ ಚಾಯ್ಸಸ್ ಆ್ಯಸ್ ಅ ಪರ್ಸನ್ ನೀನು ಬೆಳೀತಾ ಬೆಳೀತಾ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಇವತ್ತಿನ ಸತ್ಯ ನಾಳೆ ಇರಲ್ಲ. ನಾನು ಇವತ್ತು ಹೀಗೆ ಹೇಳಿರೋ ಎಷ್ಟೋ ಸ್ಟೇಟ್ಮೆಂಟ್ಸ್ ನಾಳೆ ಬದಲಾಗಿರುತ್ತೆ. ಸೊ ಹೂ ಇಸ್ ಪಾವನ ದೆನ್? ಡೂ ಹ್ಯಾವ್ ಅ ಮಾಸ್ಕ್? ಇಲ್ಲ, ಇಟ್ಸ್ ಆಲ್ ಅಬೌಟ್ ಗ್ರೋತ್, ಇಟ್ಸ್ ಆಲ್ ಅಬೌಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ಆ್ಯಸ್ ಅ ಪರ್ಸನ್ ಐ ಆಮ್ someone like that. I want to grow. That is a challenge I had put when I came to industry alva. That is what Pavana, as a Pavana ನನಗೆ ಅವಳು ಇಷ್ಟನೇ ಇರಲಿಲ್ಲ. when I got to know, ನನ್ನ ಪ್ರಪಂಚದಿಂದ ಹೊರಗಡೆ ಬಂದು when I felt very uncomfortable in the world, I didn't like her. From that day I started to see myself, no, I should work on myself. and ಅವತ್ತಿಂದ ಕೆಲಸ ಶುರುವಾಗಿದೆ, ನಡೀತಾನೆ ಇದೆ. It will go lifelong. I am the very different individual when you see my family. Okay. I'm a very different individual. I'm trying to fit in both the worlds. ಅಲ್ಲೂ ಇಲ್ಲೂ ಎರಡೂ ಕಡೆನೂ ಫಿಟ್ ಆನ್ ಆಗೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. I want to keep growing. That is the only constant in life. That is the only thing which excites me. I want to keep doing something. ಹೊಸದೇನಾದರೂ ಮಾಡಬೇಕು. ಆ ಕಂಫರ್ಟ್ನ ಬ್ರೇಕ್ ಮಾಡಿ ಎವ್ರಿ ಟೈಮ್ ಹೊಸದೇನೋ ಹೋಗಿ ಕಲಿಬೇಕು. ಏನೋ ಅದಕ್ಕೆ ಲೈಫ್ ಸಪೋರ್ಟ್ ಮಾಡಬೇಕು. ಐ ಆಮ್ ಸೇವಿಂಗ್ ಮೈ ಮನಿ to go and do lot of art related things. Okay. I want to do a lot of workshops. I want to travel to different culturally influenced iruvanta places galge to learn, to explore, to become more human, so that you can be a better artist on screen. ಕರೆಕ್ಟ್. ಸೊ ಅಂದರೆ ಒಂದಂತೂ ವಿಷಯ ಗೊತ್ತಾಯ್ತು, ನೀವು ತುಂಬ ಒಂಥರ ಆರ್ಡೆಂಟ್ ಸಿನಿಮಾ ಲವರ್ ಅಂತ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಬರಬೇಕಾಗಿರೋ ಲೈಫ್ ಪಾರ್ಟ್ನರ್ ಅವರು ಸಿನಿಮಾ ಲವರ್ ಆಗಿರಬೇಕಾ, ಅಥವಾ ಅದ್ರ ಬಗ್ಗೆ ಏನಾದ್ರು ಯೋಚನೆಗಳಿದೆಯಾ, ಅಥವಾ ಸಾಕು ಒಬ್ಬಳೆ ಅನ್ನೋ ಥರ ಇದೆಯಾ, ಹೇಗೆ? ಕೈಂಡ್ ಆಫ್ ಆರಾಮಾಗಿದ್ದೀವಿ ಸಾಕು, ಸೇಫ್ ಪ್ಲೇಸ್ ಟು ಬಿ ಅಲೋನ್. ಅಲ್ವಾ? ಒಂದು ನಂದು ಒಂದು ಲೆಟ್ಸ್ ನಾಟ್ ಗೆಟ್ ದೇರ್. ನನಗೆ ರಿಲೇಷನ್ಶಿಪ್ಸ್, ಮ್ಯಾರೇಜ್ ಮೇಲೆ ಏನೋ ನಂಬಿಕೆ ಕಡಿಮೆ ಇದೆ. ಕಾನ್ಫಿಡೆನ್ಸ್ ಬರ್ತಿಲ್ಲ. ಆಲ್ಸೋ ಇವಾಗ ಏನೆಲ್ಲ ರೀಸನ್ ಆ ವಿಷಯದಲ್ಲೂ ಇವಾಲ್ವ್ ಆಗಬೇಕಲ್ಲ ನೀವು ಹಾಗಾದ್ರೆ. ಅಲ್ಲ, ನಾನು ಸುತ್ತಮುತ್ತ ನೋಡ್ತಿದ್ದೀನಲ್ಲ, ಏನು ಮದುವೆ 50 ಆಗಿರುತ್ತೆ, ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, 1 ತಿಂಗ್ಳಿಗೆ ಆಲ್ರೆಡಿ ಡಿವೋರ್ಸ್ ಆಗಿರುತ್ತೆ. ಅವರು ಇವಾಲ್ವ್ ಆದ್ರು ಅಂತ ಅರ್ಥ. ಇದಕ್ಕೆ ಈ ಥರ ಎಲ್ಲ ನೀವು ಮಿಸ್ ಮಾಡಬೇಡಿ. ಎವಾಲ್ವ್ ಆಗೋದಂದ್ರೆ ಹಂಗಲ್ಲ, ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಅದರಲ್ಲಿ ಎವಾಲ್ವ್ ಆಗಿ ಅಲ್ವಾ. ಇವಾಗ ಗೆಟಿಂಗ್ ಇನ್ ಟು ಒಂದು ಸಂಬಂಧಕ್ಕೆ ನೀನು ಹೋಗ್ತಿದ್ದೀಯ ಅಂದರೆ ಅದನ್ನು ಬ್ರೇಕ್ ಮಾಡ್ಕೊಳಕ್ಕೆ ಹೋಗೋದಾದ್ರೆ ಏನಕ್ಕೆ ಹೋಗ್ಬೇಕು ನೀನು? ಅಥವಾ ಅಷ್ಟು ಟೈಮ್ ತೊಗೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ವಾ. ಮುಂಚೆಗೂ ಸಂಬಂಧಗಳಿಗೂ ಈಗಲೂ ಎಷ್ಟು ಡಿಫ್ರೆನ್ಸ್ ಇದೆ. ಓಕೆ, ದಟ್ ಈಸ್ ಅನದರ್ ವರ್ಲ್ಡ್ ಟಾಪಿಕ್ ವೇರ್ ವಿ ಕ್ಯಾನ್ ಸಿಟ್ ಫಾರ್ ಡಿಸ್ಕಷನ್ಸ್ಗೆ, ಬಟ್ ಇಫ್ ಯು ಗೆಟ್ ದೇರ್. ಬಟ್ ನನಗೆ ಸದ್ಯಕ್ಕೆ ಐ ಆಮ್ ಸ್ಕೇರ್ಡ್. ಓಕೆ, ಐ ಆಮ್ ಸ್ಕೇರ್ಡ್ ಆಫ್ ರಿಲೇಷನ್ಶಿಪ್, ಐ ಆಮ್ ಸ್ಕೇರ್ಡ್ ಆಫ್ ಮದುವೆ. ಬಿಕಾಸ್ ಸಿನಿಮಾ ಮಾಡಬಾರ್ದು. ಹಂಗೆ. ಆ್ಯಂಡ್ ಫ್ಯಾಮಿಲಿ, ಸೊಸೈಟಿ ಕಷ್ಟ ಇದೆ. ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಕರ್ತವ್ಯ ಕೂಡ ಅವರು ಹೇಳ್ತಾರೆ, ನಮ್ಮ ಕರ್ತವ್ಯನ ಮಾಡಬೇಕು ಅಂತ. ದೇ ಹ್ಯಾವ್ ಬೀನ್ ಸಪೋರ್ಟಿಂಗ್ ಮೀ ಆಲ್ ದೀಸ್ ಇಯರ್ಸ್. ಪಾಪ, ಐ ರೆಸ್ಪೆಕ್ಟ್ ದ್ಯಾಟ್. ಆದರೆ ನನಗೆ ರಿಲೇಷನ್ಶಿಪ್ ಬಗ್ಗೆ ತುಂಬ ಭಯ ಇದೆ. ಐ ಡೋಂಟ್ ಥಿಂಕ್ ಸೊ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್, ಅಷ್ಟು ಗಿವಿಂಗ್ ರಿಲೇಷನ್ಶಿಪ್ಪು ಸಿಗ್ತಾರೆ ಅನ್ನೋದ್ರ ಬಗ್ಗೆನೇ ನಂಗೆ ಡೌಟ್ ಇದೆ ಇವಾಗ. ಪರವಾಗಿಲ್ಲ, ಅಷ್ಟಾದರೂ ಕ್ಲಾರಿಟಿ ಕೊಡ್ತಾ ಇದ್ದೀರಲ್ಲ. ಪಾಪ ಹುಡುಗರು ಯಾರಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ರೆ. ಬೇಡ ಬೇಡ ಪಾಪ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಇನ್ಫ್ಯಾಕ್ಟ್ ನಮಗೆ ಯಾವುದೆಲ್ಲ ಎಡಿಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಈಗ ಕೂತ್ಕೊಂಡು, ಅಷ್ಟಿದೆ ಕಂಟೆಂಟ್. ಅಜ್ಞಾತವಾಸಿ, ನಿಮ್ಮ ಅಜ್ಞಾತವಾಸ ಏನು ಇಲ್ಲಿ ತನಕ ಆಗಿದೆ. ಬಿಕಾಸ್ ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ನನಗೇನು ಅದು ಅನಿಸಿಲ್ಲ ಯಾವತ್ತೂ. ಬಟ್ ಅದೇ ಆಪರ್ಚುನಿಟೀಸ್ ವೈಸ್ ಇನ್ನಷ್ಟು ಹೆಚ್ಚೆಚ್ಚು ಅವಕಾಶಗಳು ಬರೋ ಥರ ಆಗಲಿ. ಓಕೆ, ಇವರೊಬ್ಬರು ತುಂಬ ಒಳ್ಳೆ ಆ್ಯಕ್ಟರ್ ಇದ್ದಾರೆ ಅಂತ ನನಗೆ ಹೇಗೆ ಅನಿಸಿದೆಯೋ ಆ ಥರ ತುಂಬ ಜನಕ್ಕೆ ಅನಿಸೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಸುಜಯ್ ಫಾರ್ ಹ್ಯಾವಿಂಗ್ ಮೀ ಓವರ್. ಸೊ ಮತ್ತೆ ಸಿಗ್ತಾ ಇರೋಣ ಹೊಸ ಆರ್ಟಿಸ್ಟ್ಗಳ ಜೊತೆಗೆ, ಹೊಸ ಅತಿಥಿಗಳ ಜೊತೆಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.